ನನ್ನ ಹೆಸರು ಬೇಡ ಅನ್ಕೊಂತೀನಿ, ಆದ್ರೂ ಮಾತಾಡ್ತಾ ಮಧ್ಯೆ ಬರುತ್ತದು. ಅದ್ರಲ್ಲಿ ಏನು ಆಯ್ತಂದ್ರೆ, ನಾವು 3 ಜನ ಹೆಣ್ಮಕ್ಳು, ತುಂಬಾ ಬಿಡೋರಂದ್ರೆ ಕಾರ್ಯಕ್ರಮದಲ್ಲಿ ಮಾತಾಡ್ತಿರೋದು. ಹಾ ಗೊತ್ತು, ನಾನು ಲೈವ್ ಆಗಿ ಮಾತಾಡ್ಬೇಕು. ಯಾಕಂದ್ರೆ ಸ್ವಲ್ಪ ನನ್ ಮೋಸ ಅಂತಲ್ಲ, ನಾನ್ ಮೋಸ ಹೋಗಿರೋದು ಇನ್ನೊಬ್ರಿಗೆ ಗೊತ್ತಾಗ್ಬೇಕು. ನಾನ್ ತುಂಬಾ ಮೋಸ ಹೋಗಿದ್ದೀನಿ. ಹೇಗೆಂದ್ರೆ ನನ್ ಲೈಫಲ್ಲಿ ಮೋಸ ಹೋಗ್ಲಿಲ್ಲ, ನಂಗೆ ಅವ್ರು ಮೋಸ ಮಾಡ್ಬೇಕಂತ ಮಾಡಿದರು ಅಥವಾ ಅದೇನೋ ನಿಮ್ಗೆ ಗೊತ್ತಾಗುತ್ತೆ. ನಂಗೆ ಸ್ಟೋರಿ ಹೇಗೆ ಹೇಳ್ಬೇಕು ಏನೋ ಗೊತ್ತಾಗ್ತಿಲ್ಲ. ನಾನು ಫಸ್ಟ್ ಇಂದ ಹೇಳ್ತಾ ಬರ್ತೀನಿ. ನಂಗೆ ಈಗ ಅದೇ 35 ವರ್ಷ. ನಾವು 3 ಜನ ಹೆಣ್ಮಕ್ಳು. ನಮ್ ತಂದೆ ತುಂಬಾ ಒಳ್ಳೆಯವರು, ಆದ್ರೆ ತುಂಬಾ ಕುಡುಕ. ತುಂಬಾ ಒಳ್ಳೆಯವ್ರಂದ್ರೆ ನಮ್ ತಂದೆ ಹೆಸರು ಈಗ ಹೇಳಿದ್ರು ಸಹ ಅಂದ್ರೆ ಅಷ್ಟು ಬೆಲೆ ಇತ್ತು. ಆದ್ರೆ ಕುಡುಕ, ಯಾರ ಬಾಯಲ್ಲಿ ಕೇಳಿದ್ರು ಕುಡುಕ. ನಾನ್ ಕುಡುಕ ಅಂತ ಹೇಳ್ಬಾರ್ದು, ಆದ್ರೆ ನಂಗೆ ತುಂಬಾ ಗೌರವ ಇದೆ ನಮ್ ತಂದೆ ಮೇಲೆ. ಆದ್ರೆ ನಮ್ದೇನು ನಮ್ಮ ಅಮ್ಮ ನಮ್ ತಂದೆಯಾಗಿ ಸ್ಥಾನದಲ್ಲಿ ನಿಂತು ಸಾಕ್ಲಿಲ್ಲ. ಅವ್ರು ಅಪ್ಪ ಅಂತ ಪ್ರೀತಿ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ, ಕುಡ್ದಿದ್ದಾರೆ. ಅವಾಗ ಮಕ್ಳನ್ನ ಯಾವ ಸ್ಥಾನದಲ್ಲಿ ನೋಡ್ಕೋಬೇಕು, ಅವ್ರಿಗೆ ಏನಿದ್ದು ಕುಡಿಗೆ ಸ್ಟಾರ್ಟ್ ಒಂದೇ. ಆ ಲೈಫು ಮುಗೀತು. ನಂದು SLC ನಾನು ಓದಿದ್ದು 10th ವರೆಗೆ ಓದ್ದೆ. 10th ಅಲ್ಲಿ 2nd ಕ್ಲಾಸ್ ಅಲ್ಲಿ ಪಾಸ್ ಆದೆ. ನಾನು ಕಾಲೇಜಿಗೆ ಹೋಗ್ಬೇಕಿತ್ತು, ಅಪ್ಲಿಕೇಶನ್ ಎಲ್ಲ ತಂದೆ. ಅಲ್ಲಿ ಹೋಗ್ಲಿಕ್ಕೆ ನಂಗೆ ಬಟ್ಟೆ ಸಹಿತ ಇರ್ಲಿಲ್ಲ ಅವಾಗ. 2005ನೇ ಇಸ್ವಿಯಲ್ಲಿ ಬಟ್ಟೆ ಇಲ್ಲ ಅಂದ್ರೆ ನಾನು ಬರೀ ಲಂಗ ಬ್ಲೌಸ್ ಅಲ್ಲೇ ಜೀವನ ಮಾಡಿದ್ದು. ಬೇರೆಯವ್ರು ಕೊಟ್ಟಿದ್ದು ಲಂಗ ಬ್ಲೌಸ್ ಬಟ್ಟೆಯಲ್ಲೇ ಜೀವನ ಮಾಡಿದ್ದು. ನಂಗೆ ಚೂಡಿದಾರ ಸಹಿತ ಗೊತ್ತಿಲ್ಲ. ಹಂಗಿರುವಾಗ ನಾನೊಂದು ಮಿಲ್ಲಿನ ಕೆಲ್ಸಕ್ಕೆ ಸೇರ್ಕೊಂಡೆ. ಅಂದ್ರೆ ಅಲ್ಲಿ ಯಾವ ತರ ಮಿಲ್ ರೈಸ್ ಮಿಲ್ ಕೆಲಸ. ರೈಸ್ ಮಿಲ್ ಅಂದ್ರೆ ಯಾವ ತರ ಅಂದ್ರೆ ಅಲ್ಲಿ 50 kg ಮೂಟೆನೂ ಹೊರಬೇಕು, 75 kg ಮೂಟೆನೂ ಹೊರಬೇಕು. ನೀವೊಂದು ಹೆಣ್ಮಕ್ಳಾಗಿ ನೀವು ಮೂಟೆ ಹೊರ್ತಿದ್ರ? ಅಂದ್ರೆ ನನ್ನ ಅಕ್ಕನೂ ಹೋಗಿದ್ಲು 8ನೇ ಕ್ಲಾಸ್ ಬಿಟ್ಟು. ಒಬ್ರು ಹಿಂಗೆ ಕರ್ಕೊಂಡು ಹೋಗಿದ್ರು. ನಮ್ಮ ಅಕ್ಕ 8ನೇ ಕ್ಲಾಸ್ ಬಿಟ್ಟು ಒಂದು 8 ತಿಂಗಳು ಬೆಂಗಳೂರಲ್ಲಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿದ್ಲು. ಇದೇನು ಬಟ್ಟೆ ಹೊಲಿಯೋದು, ಸ್ಟಿಚಿಂಗ್, ಅದು ಸೈಡ್ ಜೆಂಟ್ಸಿನ ಬಟ್ಟೆ ಹೊಲಿಯೋದು ಅಂತ ಹೇಳಿ. ಆಮೇಲೆ ನಾನು ಅವಳೊಟ್ಟಿಗೆ ನಾನು ಹೋದೆ. ಅವಾಗ ನಾನು ಹೋಗುವಾಗ 37 kg ಇದ್ದೆ ನನ್ನ ವೇಟ್. ನಾನು 50 kg ಹೊರಬೇಕಿತ್ತು. ಅದು ಏನೋ ದೇವರು ನಂಗೆ ಅನ್ನೋದ್ರು ನಾನು ಏನೋ ಗೊತ್ತಿಲ್ಲ. ತುಂಬಾ ಚೆನ್ನಾಗಿ ನೋಡ್ಕೊತಿದ್ರು ನಮ್ಮ ಸೌಕರ್ಯರು. ಅವ್ರಿಬ್ರು ಈಗ ಸತ್ತು ಸ್ವರ್ಗದಲ್ಲಿ ಇದಾರೆ. ಇಬ್ರು ನಮ್ಮನ್ನ ಒಂದು ಮಕ್ಕಳು ಹೇಗೆ ಅಂದ್ರೆ ತುಂಬಾ ಜನ ಇದ್ವಿ, ನಾವೆಲ್ಲ 105 ಜನ ಇದ್ವಿ. ಅದೇ ಒಂದ್ ಮಕ್ಳು ನಮ್ಮನ್ನ ಅವ್ರ ಮನೆ ಮಕ್ಳು ತರ ನೋಡ್ಕೊಂಡಿದ್ದಾರೆ ನಮ್ ಸೌಕರ್ಯ ಇಬ್ರುವೆ, ಕೊಂಕಣಿಯರವರು. ಆವಾಗ ಆ ಟೈಮಲ್ಲಿ ನಮ್ಗೆ 5 ಹೊತ್ತು ಊಟ ಕೊಡ್ತಿದ್ರು. ನಾನು 6 ತಿಂಗಳಲ್ಲಿ 37 kg ಇದ್ದವಳು 57 kg ಆಗ್ಬಿಟ್ಟಷ್ಟು ದಷ್ಟಪುಷ್ಟವಾಗಿ ಬೆಳೆದ್ಬಿಟ್ಟೆ ನಾನು. ಅಂದ್ರ ನಮ್ದೊಬ್ರು ಸೌಕರ್ಯ ಹೇಳಿದ್ರು, ಇವಳು ಕೆಲ್ಸಕ್ಕೆ ಬೇಡ ಇಲ್ಲಿ ನಮ್ಗೆ, ಅವಳನ್ನ ವಾಪಸ್ ಕಳಿಸ್ಬಿಡು ಅಮ್ಮ ನೀನು, ನಿನ್ ತಂಗಿ ಇಲ್ಲಿ ಕೆಲಸ ಮಾಡೋದ್ ಬೇಡ ಅಂತ ಹೇಳಿದ್ರು. ಆ ಟೈಮಲ್ಲಿ ಅವಾಗ ನಾನು ದಷ್ಟಪುಷ್ಟವಾಗಿ ಬೆಳೆದೆ, ನಾನು ಕೆಲಸ ಮಾಡಿದೆ. ನಾನಂತೂ ಅಂದ್ರೆ ಅದೇ ಅವ್ರ ಮನೆ ಮಗಳ ತರ ನೋಡ್ಕೊಂಡ್ರು. ನಾನು ನೋಡ್ಕೊಂಡ್ರ ಮೇಲೆ ನಂಗೆ ಖುಷಿಲು ಹೆದರಿಕಿಲ್ಲ, ಗೊತ್ತಿಲ್ಲ, ನಂಗೆ ಏನು ಹೇಳ್ಬೇಕು ಗೊತ್ತಿಲ್ಲ. ಆಮೇಲೆ ಏನಾಯ್ತು, ನಮ್ಮ ಅಕ್ಕನ ಮದ್ವೆ ಆಯ್ತು 2007ನೇ ಇಸ್ವಿಯಲ್ಲಿ. ನಮ್ಮ ಅಕ್ಕನ ಮದ್ವೆ ಆಗಿ 2008ನೇ ಇಸ್ವಿ ಅನ್ನೋಷ್ಟೊತ್ತಿಗೆ ನಮ್ಮ ತಂದೆ ಡೆತ್ ಆದ್ರು. ಆದ್ರಂದ್ರೆ ಅವರು ಡ್ರಿಂಕ್ಸು ಮಾಡ್ತಿದ್ರು. ಅದ್ರೊಟ್ಟಿಗೆ ಈಗ ಹಿಂಗೆ ಒಂದು ಕೆಲಸ ಮಾಡುವಾಗ ಮರ ಕಡಿಯಕ್ ಹೋದಾಗ ಮರ ಕಡ್ದು ತಲೆ ಮೇಲೆ ಬಿದ್ದು ಆಕಸ್ಮಿಕವಾಗಿ ಡೆತ್ ಆದ್ರು 47 ವರ್ಷಕ್ಕೆ. ಅವಾಗ ನಾನು SLC ಬಿಟ್ಟು 1 ವರ್ಷ ಆಗಿದಷ್ಟೇ. ಅಷ್ಟರಲ್ಲಿ ನಮ್ಮ ಅಕ್ಕಗೆ ಮದ್ವೆ ಆಗಿ 1 ಮಗು ಆಗಿತ್ತು. ಆಮೇಲೆ ಮತ್ತೆ ಹಂಗ ಹಿಂಗ ಅನ್ನಷ್ಟೊತ್ತಿ ನಮ್ಮ ತಂದೆ ಡೆತ್ ಆದ್ರು. ನನ್ನ ತಂಗಿ 10th ಇದ್ಲು ಅಷ್ಟೇ, ಅವಳು ಓದ್ತಿದ್ಲು. ಆಮೇಲೆ ನಮ್ದು ತಂದೆ ಇರೋದ್ರ ಮೇಲೆ ನನ್ನ ದಾವ ತಕೊಂಡೋಗಿ ನನ್ನ ತಂಗಿನ ಓದಿಸಿದ್ರು 2 ವರ್ಷ. ನಮ್ಮ ತಂಗಿಗೆ ಏನಂತ ಗೊತ್ತಿಲ್ಲ, ಅವಳಿಗೆ ಓದ್ ಹತ್ಲಿಲ್ಲ. 2nd PUCಲೆಲ್ಲ ಫೇಲ್ ಆಯ್ತು, ಶಾಲೆ ಬಿಟ್ಲು, ಕಾಲೇಜೆಲ್ಲ ಬಿಟ್ಲು. ಆಮೇಲೆ ಏನಾಯ್ತು, ತಂಗಿ ನಮ್ದು ಅಮ್ಮನ ಮನೆ ತೀರ್ಥಹಳ್ಳಿ ಅಂತ ಹೇಳಿದ್ನಲ್ಲ, ತೀರ್ಥಹಳ್ಳಿಗೆ ಬಂದು ಇದು ಒಂದು ಎಂತ ಅದು ಈ ಫೋಟೋ ಸ್ಟುಡಿಯೋಕ್ಕೆ ಕೆಲ್ಸಕ್ಕೆ ಹೋದ್ಲು. ಕೆಲ್ಸಕ್ಕೆ ಹೋಗುವಾಗ ಅವಳಿಗೆ ಹಿಂಗೆ ಒಬ್ರು ಪರಿಚಯದವರು ಲವ್ ಆಯ್ತು. ಲವ್ ಆಗಿ 8 ತಿಂಗಳಿಗೆ ಮದ್ವೆ ಮಾಡ್ಸಿದ್ವಿ ನಾವು. ಅಂದ್ರೆ ಪ್ರಾಬ್ಲಮ್ ಏನೂ ಆಗ್ಲಿಲ್ಲ. ಅಂದ್ರೆ ತಂದೆ ಸತ್ತು 1 ವರ್ಷದೊಳಗೆ ಮದ್ವೆ ಮಾಡ್ಬೇಕು ಆ ತರ ಎಲ್ಲ ಹೇಳ್ತಾರಲ್ಲ, ಅದಕ್ಕೋಸ್ಕರ ಒಳ್ಳೆ ಹುಡುಗ ಅಂತ ಹೇಳಿ ಮದ್ವೆ ಮಾಡ್ಸಿದ್ವಿ. ಮದ್ವೆ ಮಾಡ್ಸಿದ್ವಿ.
ಅಪ್ಪ ಸತ್ತು ಒಂದ್ 2 ವರ್ಷದ ನಂತರನೇ ಅನ್ಸುತ್ತೆ. ನಮ್ಮ ಅಪ್ಪ ಸತ್ತೋಗಿದ್ದು 2008ರಲ್ಲಿ, ಅವಳಿಗೆ ಮದ್ವೆ ಆಗಿದ್ದು 2010ರಲ್ಲಿ. ಮದ್ವೆ ಆದ ನಂತರ ಅವಳಿಗೆ ಒಂದ್ ಮಗು ಆಯ್ತು, ನಮ್ಮ ಅಕ್ಕಂಗೂ 2 ಮಕ್ಕಳಾದ್ರು. ನಾನು 2014 ಇಸ್ವಿಲಿ ಮದ್ವೆ ಆದೆ. ನಂಗೂ ಒಳ್ಳೆ ಹುಡ್ಗ ಬಂದ್ರು, ನೋಡಿದ್ರು, ಎಲ್ಲ ಆಯ್ತು. ನಾನು ಮದ್ವೆ ಆದೆ. ನಮ್ಮ ಮದ್ವೆಲಿ ಸ್ವಲ್ಪ ಗಲಾಟೆ ಆಯ್ತು. ನಮ್ಮ ಅಕ್ಕನ ಗಂಡ ಸ್ವಲ್ಪ ಗಲಾಟೆ ಮಾಡಿದ್ರು ಮದ್ವೆ ಹಿಂದಿನ ದಿನ. ನಮ್ಮ ಅವ್ರಂದ್ರೆ ಅವ್ರದ್ದು ಮತ್ತೆ ನಮ್ಮ ತಂಗಿ ಗಂಡಂದು ಸ್ವಲ್ಪ ಅಷ್ಟು ಕಷ್ಟ ಇದ್ದಾರೆ. ಆ ವಿಷಯದಲ್ಲಿ ಏನೇನೋ ಸಣ್ಣ ಸಣ್ಣ ವಿಷಯಕ್ಕೆ ಗಲಾಟೆ ತೆಗೆದು ಗಲಾಟೆಯಾಗಿ ನನ್ನ ತಂಗಿ ಅಕ್ಕನ ಗಂಡ ಮದ್ವೆಗೆ ಬರ್ಲಿಲ್ಲ, ಅಕ್ಕನೂ ಬರ್ಲಿಲ್ಲ, ಅಕ್ಕನ ಮಕ್ಕಳು ಬರ್ಲಿಲ್ಲ ಮದ್ವೆಗೆ. ಅದಾದ್ಮೇಲೆ ಮದ್ವೆ ಆಯ್ತು. ನಾವು ಗಂಡ ಹೆಂಡತಿ ಚೆನ್ನಾಗಿದ್ವಿ, ಈಗಲೂ ಚೆನ್ನಾಗಿದ್ದೀವಿ. ಆದ್ರೆ ನಂಗೆ ನನ್ನ ಲೈಫ್ ಸ್ವಲ್ಪ ಬರ್ನ್ ಆಗಕ್ ಸ್ಟಾರ್ಟ್ ಆಗಿದ್ದು 2015ಕ್ಕೆ. ನಂಗೆ 2 ಮಕ್ಕಳಾದ್ರು, ಅವಳಿ ಜೋಳಿ ಮಕ್ಕಳಾದ್ರು. ಒಂದ್ ಗಂಡು ಒಂದ್ ಹೆಣ್ಣು ಮಕ್ಕಳು, ಗೊಂಬೆ ತರ ಇದ್ದಾರೆ ಈಗ್ಲೂ. ಆಮೇಲೆ ನಾನು 2015 ಮಕ್ಕಳಾದ್ರ ಮೇಲೆ 2017, 18ರಲ್ಲಿ ನಾನೊಂದು ಟೈಲರ್ ಅಂಗಡಿ ಕೆಲ್ಸಕ್ಕೆ ಹೋಗ್ತೀನಿ, ಟೈಲರಿಂಗ್ ಕಲಿಯಕ್ಕೋಸ್ಕರ. ಟೈಲರಿಂಗ್ ಕಲಿಯಕ್ ಹೋದ್ರ ಮೇಲೆ ಹಿಂಗೆ ಅವ್ರು ಟೈಲರಿಂಗ್ ಕಲ್ಸೋದ್ರು ಟೀಚರು ಕುಸುಮ ಅಂತ. ಅವರು ಅಂದ್ರೆ ಈಗ ಹೇಗಂದ್ರೆ ಅವರು ಅಕ್ಕ ತಂಗಿ, ನಾವೆಲ್ಲ ಸ್ವಂತ ಅಕ್ಕ ತಂಗಿ ಹೇಗಿರ್ತೀವೋ ಹಾಗಿದ್ವಿ ನಾವು. ಅಂದ್ರೆ ಅವರು ನಮ್ಮನ್ನ ಸಂಘಕ್ಕೆ ಅಲ್ಲಿ ಇಲ್ಲಿ ಇಂಥವೆಲ್ಲ ಸೇರ್ಕೊಂಡ್ರು. ಅಂದ್ರೆ ಒಂದು ಯಾವ್ಯಾವ ಸಂಘ ಇದಾವೆ, ಈಗ 10 ಜನ ಸಂಘ ಮಾಡೋದು ನಮ್ದು. ಸಂಘಕ್ಕೆಲ್ಲ ಸೇರ್ಕೊಂಡ್ರು, ನಾನು ಸೇರ್ಕೊಂಡೆ. ನಾವೊಂದು ತುಂಬಾ ವರ್ಷ ಬಾಡಿಗೆ ಮನೆಯಲ್ಲಿ ಇದ್ವಿ. ಅಂದ್ರೆ 2022ರವರೆಗೂ ಬಾಡಿಗೆ ಮನೇಲಿ ಇದ್ವಿ. ಕೊರೋನಾ ಬಂದಾಗ ಸ್ವಲ್ಪ ಬಾಡಿಗೆ ಮನೆಯವ್ರದ್ದು ಸ್ವಲ್ಪ ಪ್ರಾಬ್ಲಮ್ ಆಯ್ತು. ನಂಗೆ ಅಲ್ಲೂ ಸ್ವಲ್ಪ ಮಾನಸಿಕವಾಗಿ ಟಾರ್ಚರ್ ಆಯ್ತು ಅವ್ರ ಓನರಿಂದ, ಬಾಡಿಗೆ ಮನೆ ಓನರಿಂದ. ಆ ವಿಷಯಕ್ಕೂ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಆಯ್ತು. ನಂಗೊಂಥರ ಹಿಂಸೆ ಆಯ್ತು. ಅವ್ರಂದ್ರೆ ನನ್ನನ್ನ ಅವರು ತಂದೆ ಸ್ಥಾನದಲ್ಲಿ ಇದ್ರು ಓನರ್ ಒಬ್ರು. ಅವ್ರು ನನ್ನ ಮಗಳ ಸ್ಥಾನದಲ್ಲಿ ನೋಡ್ಲಿಲ್ಲ ಅವ್ರು. ನಾನು ಅಪ್ಪಾಜಿ ಅಂತ ಕರೆದ್ರು ಅವ್ರು ಆ ಸ್ಥಾನದಲ್ಲಿ ನನ್ನನ್ನು ನೋಡ್ಲಿಲ್ಲ. ಆ ವಿಷಯಕ್ಕೆ ಸ್ವಲ್ಪ ನಂಗೂ ನನ್ನ ಗಂಡಿಗೂ ಸ್ವಲ್ಪ ಹಿಂಗೆ ವಾದ ಆಗಿ ಜಗಳ ಆಗಿ ಹಂಗೂ ಹಿಂಗಾಗಿ ನಾನು ಒಂದ್ ಸ್ವಲ್ಪ ಸಿಟ್ ಮಾಡ್ಕೊಂಡು ಮಾತೆಲ್ಲ ಬಿಟ್ಟು ಅದೆಲ್ಲ ಮುಗ್ದಾದ್ರ ಮೇಲೆ ಆಮೇಲೆ ಈ ಕುಸುಮ ಅನ್ನೋರಿದ್ರಲ್ಲ, ಅವ್ರೊಟ್ಟಿಗೆ ಸಂಘಗಳು ಮಾಡಿದೆ ಅಂತ ಹೇಳಿದ್ನಲ್ಲ ಸರ್ ನಾನು. ಅದು ಪ್ರಾಬ್ಲಮ್ ಆಗಿರೋದು ಈಗ ನಂಗೆ. ಏನಾಯ್ತಂದ್ರೆ ನಮ್ದು ಅದೇ ಬಾಡಿಗೆ ಮನೇಲಿ ಇದ್ವಲ್ಲ, ಅದಕ್ಕೋಸ್ಕರ ನಾನು ಜಗಳ ಮಾಡಿ ನಮ್ಮ ಮನೆಯವ್ರ ಹತ್ರ ನಂಗೆ ಮನೆ ಬೇಕೇ ಬೇಕು ಅಂತ ಹೇಳಿ ನಮ್ದು ಮನೆ ಜಾಗದ RTCನ ಇಟ್ಟು 5 ಲಕ್ಷ ಲೋನ್ ತೆಗ್ದೆ ನಾನು. ನಿಮ್ ಮನೆ ಅಂದ್ರೆ ಈ ಮುಂಚೆ ನಿಮ್ದು ಭೂಮಿ ಇತ್ತಾ? ಮೊದ್ಲು ಈಗ ಬಾಡಿಗೆ ಕೊಡ್ತೀವಲ್ಲ ಸ್ವಾಮಿ ಸರ್, ಅಂದ್ರೆ 5,000 ತಿಂಗಳಿಗೆ 2,000 ಹಿಂಗೆ ಬಾಡಿಗೆ ಕೊಡ್ತೀವಲ್ಲ, ಹಾಗೆ ಬಾಡಿಗೆ ಮನೇಲಿ ಇದ್ವಿ. ಒಂದು 3-4 ಬಾಡಿಗೆ ಮನೇಲಿ ಇದ್ವಿ. ಆಮೇಲೆ ಒಂದು ಲಾಸ್ಟ್ ಒಂದ್ ಮನೇಲಿ ಒಂದು 6 ವರ್ಷ ಇದ್ವಿ. 2016ರಿಂದ 2022ರವರೆಗೂ ಒಂದು 6 ವರ್ಷ ಅದೇ ಮನೇಲಿ ಇದ್ವಿ. ಅದೇ ಮನೇಲಿ ಇರುವಾಗ್ಲೇ ಕೊರೋನಾ ಬಂದಿದ್ದು. ಅದೇ ಮನೇಲಿ ಇರುವಾಗ್ಲೇ ನಾನು ಟೈಲರಿಂಗ್ ಕಲಿಯಕ್ಕೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ವಿ. ಆ ಟೈಲರಿಂಗ್ ಕಲಿಯಕ್ಕೆ ಹೋಗ್ಬೇಕಾದ್ರೆ ತುಂಬಾ ಜನ, ಈಗ ಅದೊಂದು ಕ್ಲಾಸ್, ಅದು ಗೊತ್ತ ಸಂಘ ಆಯ್ತು ಸರಿ. ನಾನು ಕೇಳಿದ್ದು ಅದೇನು ಲೋನ್ ತಗೊಂಡ್ರಿ ಅಂದ್ರಲ್ಲ, ಯಾವ್ದ್ರ ಮೇಲೆ ತಗೊಂಡ್ರಿ? ಅದು RTC ಮೇಲೆ. RTC ನಮ್ದು ಜಾಗ ಇರುತ್ತಲ್ಲ. ನಿಮ್ದು ಯಾವ್ದು ಜಾಗ? ಹೌದು ನಮ್ದೇ, ನಮ್ಮ ಅತ್ತೆ ತಕೊಂಡಿರೋದು ತುಂಬಾ ವರ್ಷದ ಹಿಂದೆ. ಜಾಗದ ಮೇಲೆ RTC ಮೇಲೆ ಲೋನ್ ತೆಗ್ದ್ವಿ. ಲೋನ್ ತೆಗ್ದು ಮನೆ ಮಾಡಿದ್ವಿ ನಾವು. ಮನೆ ಒಂದ್ 3.5 ಲಕ್ಷ 5 ಲಕ್ಷ ಲೋನ್ ತೆಗ್ದು 1.5 ಲಕ್ಷ ನಂಗೆ ಬೇಕು ಅಂತ ಹೇಳಿದ್ಲು ಅವಳು. ಅದು ತೆಗಿಬೇಕಾರೆ, ಲೋನ್ ತೆಗಿಬೇಕಾರೆ ನಾನು ನನ್ನ ಇನ್ನೊಬ್ಳು ಶರಾವತಿ ಅಂತ ಮತ್ತೆ ಅವಳು ಕುಸುಮ, 3 ಜನನ ಹೆಸರಲ್ಲಿ. ಕುಸುಮಗೆ 5 ಲಕ್ಷ, ಶರಾವತಿಗೆ 5 ಲಕ್ಷ, ನಂಗೆ 5 ಲಕ್ಷ. ಅಂದ್ರೆ 5 ಲಕ್ಷ ಲೋನ್. ಒಟ್ಟು 15 ಲಕ್ಷ. ಒಟ್ಟು 15 ಲಕ್ಷ ಲೋನು. ಅದ್ರಲ್ಲಿ ಅಂದ್ರೆ ನಂದು ಮತ್ತೆ ಶರಾವತಿ ಅನ್ನೋರ್ದು RTC ಇದೆ. ಅದು 5 ಲಕ್ಷ ಲೋನ್ ತೆಗಿದ್ರಾಗ 3.5 ಲಕ್ಷ ನಾನ್ ತಗೊಂಡು 1.5 ಲಕ್ಷ ಕುಸುಮ ತಕೊಂಡ್ರು ನನ್ನ ಹೆಸರಿಂದ ಲೋನ್. ಅದಾದ್ರ ಮೇಲೆ ಅವ್ರು ಕಟ್ಟುತ್ತಾ ಇದ್ರು, ನಾವು ಕಟ್ಟುತ್ತಿದ್ವಿ. ನಮ್ಮ ಮನೆಯವರು ಅಲ್ಲಿ 16% ಬಡ್ಡಿ ಅಂತ ಹೇಳಿ, ಬಡ್ಡಿ ಜಾಸ್ತಿ ಅಂತ ಹೇಳಿ ಬೇರೆ ಸಂಘದಿಂದ ಲೋನ್ ತೆಗೆದು ಆ ಸಂಘದ ಲೋನ್ ಕ್ಲಿಯರ್ ಮಾಡು ಅಂತ ನನ್ನ ಹತ್ರ ಹಣ ಕೊಟ್ರು.
ನಾನೇನ್ ಮಾಡ್ದೆ, ಅದ್ರಲ್ಲಿ 2.5 ಲಕ್ಷ ಹಣ ಕೊಟ್ಟಿದ್ರು. ಅಂದ್ರೆ ಅದು 1.5 ಲಕ್ಷ ಕ್ಲಿಯರ್ ಆಗಿತ್ತು. 5 ಲಕ್ಷದಲ್ಲಿ 1 ಲಕ್ಷ ಕ್ಲಿಯರ್ ಆಗಿ 1.5 ಲಕ್ಷ ಕ್ಲಿಯರ್ ಆಗಿತ್ತು. 1.5 ಲಕ್ಷ ಅವಳಿಗೆ ಕೊಟ್ಟಿದ್ನಲ್ಲ ನಾನು ಫಸ್ಟ್ 5 ಲಕ್ಷ ಲೋನ್ ತೆಗ್ದಾಗ. ಅದ್ರಲ್ಲಿ ಅವಳದು 1.5 ಲಕ್ಷ ಬಿಟ್ಟು ನಂದು 3.5 ಲಕ್ಷದಲ್ಲಿ ನಂದು 1 ಲಕ್ಷ ಕ್ಲಿಯರ್ ಆಗಿತ್ತು. ಓಕೆ. ಅದ್ರಲ್ಲಿ ನಂಗೆ 2.5 ಲಕ್ಷ ಉಳಿದಿದ್ದ ಬಾಕಿ ಹಣನ ನಮ್ಮ ಮನೆಯವರು ಬೇರೆ ಸಂಘದಿಂದ ತೆಗೆದು ಕೊಟ್ರು. ಅದು ಏನ್ ಮಾಡಿದೆ, ನಾನು ಅಂದ್ರೆ ನಾನು ಅವಳು ಒಂದು ತಟ್ಟೆಲಿ ಊಟ ಮಾಡಿದೀವಿ. ಅವಳು ಹಾಕಿದ ಬಟ್ಟೆ ಅಂದ್ರೆ ನನ್ನ ಜೀವನ ಬಟ್ಟೆ ಬೇರೆ ಬಟ್ಟೆಲೇ ಆಯ್ತು ಜೀವನ. ಅವಳ ಮೊದ್ಲು ಮದ್ವೆಕ್ಕಿಂತ ನಮ್ಮ ಅಪ್ಪ ಇದ್ದಾಗ್ಲೂ ಬೇರೆ ಬಟ್ಟೆನೇ ಆಯ್ತು. ಮದ್ವೆ ಆಗ್ಬೇಕಾರೆ ಮಿಲ್ಲಲ್ಲಿ ಹೋದಾಗ್ಲೂ ನಮ್ ಸೌಕರ್ಯ ಮಕ್ಳು ಬಟ್ಟೆನೇ ಆಯ್ತು ನನ್ನ ಜೀವನಕ್ಕೆ. ಅದಾದ್ರ ಮೇಲೆ ಇವಳು ಟೈಲರಿಂಗ್ ಕಲಿಯಕ್ ಹೋದಾಗ ಇವಳು ಬಟ್ಟೆ ಅಂದ್ರೆ ಅಷ್ಟು ಕ್ಲೋಸ್ ಆಗಿದ್ವಿ ನಾವು. ಪ್ರತಿಯೊಂದು ಬಟ್ಟೆ ಬರೀ ವಿಷಯದಲ್ಲೂ ನಾನು ಅವಳು ಹಾಕಿ ಅವಳೊಟ್ಟಿಗೆ ಕೆಲಸ ಮಾಡ್ತಾ ಇದ್ದೆ. ಈ ಸಾಲದ ವಿಷಯ ಬಂದಾಗ ಸಾಲ ಮಾಡುವಾಗ ಅಷ್ಟು ನಂಬಿಕೆ ನಂಗೆ ಅವಳ ಮೇಲೆ. ಆ ನಂಬಿಕೆ ಮೇಲೆ ನನ್ ಗಂಡ ಕೊಟ್ಟಿದ್ದೆ 2.5 ಲಕ್ಷ ಹಣದಲ್ಲಿ 1 ಲಕ್ಷ ಕ್ಯಾಶ್ ಕೊಡು, ನಾನು ತಿಂಗಳ ಕಟ್ಟುತ್ತಾ ಹೋಗ್ತೀನಿ ಅಂದಾಗ ನಾನೇನ್ ಮಾಡಿದೆ, 1 ಲಕ್ಷ ಕ್ಯಾಶ್ ಹಾಕಿ 1 ಲಕ್ಷ ಅವಳಿಗೆ ಕೊಟ್ಟು ಮತ್ತೆ ಇನ್ನು 5,000 ನನ್ಗೆ ನಂದು ಕಟ್ಟಿದ್ದ ಕರಿಮಣಿ ಇರ್ಲಿಲ್ಲ. ನನ್ನ ಮನೆಗೋಸ್ಕರ ಬೇರೆ ಇಟ್ಟಿದ್ದೆ, ಅದನ್ನ ಬ್ಯಾಂಕಲ್ಲಿ ಇಟ್ಟಿದ್ದೆ. ಅದಕ್ಕೋಸ್ಕರ ನಾನು ಒಂದು ಚಿಕ್ಕ ಕರಿಮಣಿ ತಕೊಂತೀನಿ ಅಂತ 5,000ದಲ್ಲಿ ಮತ್ತೊಂದು ಕರಿಮಣಿ ತಕೊಂಡೆ. ತಕೊಂಡಾದ್ರ ಮೇಲೆ ಅದು 50,000 ನಾನು ಕಟ್ಟಿತಾ ಬಂದೆ ಹಣ. ಅವಳು ಈಗ 2023 ಫೆಬ್ರವರಿವರೆಗೆ ಹಣ ಕಟ್ಟುತ್ತಾ ಬಂದ್ಲೆ. ಅದ್ರ ಮಧ್ಯದಲ್ಲಿ ಕೆಲವೊಂದು ಸಂಘಗಳಲ್ಲಿ ಆಮೇಲೆ ಹಿಂಗೆ RTC ಬೇರೆ ಸಂಘಗಳೆಲ್ಲ 55,000 ಲೋನ್ ಕೊಡ್ತಾರೆ. ಅದನ್ನು ತೆಗೆಸಿಕೊಟ್ಟೆ ನಾನು ಅವಳ ಮೇಲೆ ನಂಬಿಕೆ ಮೇಲೆ. ಗಂಡನಿಗೆ ಹೇಳ್ತಿದ್ರ ಇದನ್ನೆಲ್ಲ? ಗಂಡಿಗೆ ಕೆಲವೊಂದು ಹೇಳಿದೀನಿ ಸರ್. ಕೆಲವೊಂದಲ್ಲ, ನಾನು ಹೇಳ್ತಿರೋದು ಈ ಆಕೆಗೆ ತಕ್ಕೊಟ್ಟಿದ್ರಲ್ಲ ಅದ್ರ ಬಗ್ಗೆ ಹೇಳಿದ್ರ? ಅದನ್ನ ಹೇಳಿನಲ್ಲ, ಕೆಲವೊಂದು 50% ಹೇಳಿದೀನಿ. ಅವಳಿಗೆ ಬೇಕಂತೆ, ಹೀಗೆ ಹಣ ಬೇಕಂತೆ. ನೀವೀಗ ಗಂಡ ಕೊಟ್ಟು 2 ಲಕ್ಷದಲ್ಲಿ 1 ಲಕ್ಷ ಅಲ್ಲಿ ಕೊಟ್ಟು 1 ಲಕ್ಷ ಈಕೆ ಕೊಟ್ಟಿದ್ದೀರಲ್ವಾ, ಅದನ್ನ ಹೇಳಿ? ಇಲ್ಲ, ಅದು ಹೇಳಲಿಲ್ಲ ಸರ್ ನಾನು ಅವಾಗ. ಯಾಕೆ ಹೇಳಿಲ್ಲ ಅಂದ್ರೆ ಅವಳು ಕಟ್ಟುತ್ತಾ ಬರ್ತಿದ್ಲು ಕ್ಲಿಯರ್ ಆಗಿ. ಮೊದ್ಲೆಲ್ಲ ಹಣ ಕಟ್ಟುತ್ತಾ ಬರ್ತಿದ್ಲು ಅಲ್ಲ, ನೀನ್ ಮನೆಗ್ ಮೊದ್ಲು ಹೆಂಡತಿ ಹಾಕ್ಬೇಕಲ್ವಾ? ಹೌದು, ಸ್ನೇಹಿತೆ ಆಮೇಲೆ. ಅದು ಹೇಳಿಲ್ಲ. ಯಾರಿಗ್ ಬೇಕವ್ರಿಗೆ ಸಾಲ ಕೊಡ್ತೀಯಾ? ಆಯ್ತವ, ಹೇಳವಾ. ಅದನ್ನ ಅವಳಿಗೆ ಕೊಟ್ಟೆ. ಅದೇ ನಂಗೆ ನನ್ ಭಯ ಆಗ್ತಿದೆ ಅನ್ನೋ ಕಾರಣನೇ ಇದು. ನಾನು ಇಷ್ಟರವರೆಗೆ ನನಗೆ ಹುಚ್ಚ ಅಂತ ಹೇಳ್ತಾರೋ ಅಥವಾ ಬುದ್ಧಿ ಇಲ್ಲ ಅಂತ ಹೇಳ್ತಾರೋ ಅಥವಾ ಅವಳು ನಂಬಿದ್ದು ಅಷ್ಟು ತಪ್ಪು ಅಥವಾ ನನ್ ಮುಗ್ಧತೆ ಅಂತ ನಾನು ಹೇಳಲ್ಲ. ಯಾಕಂದ್ರೆ ನಂಗೆ ಗೊತ್ತಿದ್ದು ನನ್ ತಪ್ಪು ಅಂತ ನಾನು ಹೇಳ್ಕೊತಿದ್ದೀನಿ. ಅದಾದ್ರ ಮೇಲೆ ಸರ್ ಅದೊಂದು ಲಕ್ಷ, ಅದಕ್ಕಿಂತ ಮಧ್ಯೆ ಅದಿಷ್ಟು 19ರಿಂದ 22ರವರೆಗೂ ಮಧ್ಯೆ ಎಲ್ಲೆಲ್ಲಿ ಸಂಘಗಳಲ್ಲೆಲ್ಲ ಲೋನ್ ಸಿಗ್ತದೋ ಆದಷ್ಟು ಲೋನ್ ನಮ್ಮಿಂದ ನಾವು ಕೊಟ್ಟಿದೀವಿ. ನಮ್ಮಿಂದ ತಗೊಂಡ್ಕೊಂಡಿದ್ದಾಳೆ ಅನ್ನೋದಕ್ಕಿಂತ ನಾವು ಕೊಟ್ಟಿದ್ದೀವಿ. ವ್ಯವಹಾರ ಮಾಡ್ತಿದ್ರು ಅಷ್ಟೊಂದು ದುಡ್ಡು ತಾಂಡಿ ಏನ್ ಮಾಡ್ತಿದ್ರು ಅವರು? ಅವಳು ಫಸ್ಟಿಗೆ ಈ ಬಟ್ಟೆ ಅಂಗಡಿನೂ ಇತ್ತು, ಮತ್ತೆ ಟೈಲರ್ ಶಾಪ್ ಇತ್ತು ಅವಳ್ದು. ಕೆಲವೊಂದು ಸ್ವಲ್ಪ ಹಣಗಳನ್ನ ಬಟ್ಟೆ ಅಂಗಡಿಗೆ ಹಾಕಿದ್ದಾಳೆ. ಅಂದ್ರೆ ಈ ಬಟ್ಟೆಗಳೆಲ್ಲ ತಂದು ತರ್ಬೇಕಾದ್ರೆ ಬೆಂಗಳೂರಿಂದ ತಕೊಂಡ್ಬಂದು ಇಲ್ಲಿ ಮಾರೋದು ಆ ತರ ಮಾಡುವಾಗ ಬಟ್ಟೆ ಅಂಗಡಿಗಳಿಗೆ ಹಾಕಿದ್ದಾಳೆ ನಾವು ನೋಡಿದ ಹಾಗೆ. ಕೆಲವೊಂದೊಂದು ದುಡ್ಡು ಚಿನ್ನ ನಮ್ಗೆ ಅವಳಿಗೆ ಯಾರೋ ಒಂದು 5 ಲಕ್ಷ ಚಿನ್ನ ಬ್ಯಾಂಕ್ ಅಲ್ಲಿ ಇಟ್ಟು ಮೋಸ ಮಾಡಿದ್ರಂತೆ. ಆ ಚಿನ್ನ ಒಂದು 27 ಪವನ್ ಚಿನ್ನ ಉಳಿಸ್ಕೊಳ್ಳಿಕ್ಕೆ ಅದು ಸ್ವಲ್ಪ ಚಿನ್ನಕ್ಕೆ ದುಡ್ಡು ಹಾಕಿದಾಳೆ ಅವಳು. ಅಂದ್ರೆ ಅವಳದೇ ಚಿನ್ನ ಅವಳಿಗೆ ಯಾರೋ ಮೋಸ ಮಾಡಿದ್ರಂತೆ ಮೊದ್ಲು. ಆ ಚಿನ್ನ ಉಳಿಸ್ಕೊಳ್ಳಿಕ್ಕೆ ಅವ್ರ ಅಮ್ಮನ್ ನೆನ್ಸದು ನಂಗೆ. ಅದನ್ನ ಉಳಿಸ್ಕೊಳ್ಳಿಕ್ಕೆ ನಂಗೆ ಅದನ್ನು ಬಡ್ಡಿ ಕಟ್ಟಿ ಚಿನ್ನ ಉಳಿಸ್ಕೊಳ್ಳೇಬೇಕು ಅಂತ ಹೇಳಿ ಅದಕ್ಕೆ ಬಡ್ಡಿ ಕಟ್ಟಿದ್ದಾಳೆ ತುಂಬಾ. ಅದಾದ್ರ ಮೇಲೆ ಅದೇ ಮಧ್ಯದಲ್ಲಿ ನಾನು ತುಂಬಾ ಅಂದ್ರೆ ಒಟ್ಟು 11 ಸಂಘದಲ್ಲಿ ಲೋನ್ ತಕ್ಕೊತೀನಿ ನಾನು. 11 ಸಂಘದಲ್ಲಿ ಎಷ್ಟು ಅಮೌಂಟ್ ಆಗಿದೆ ಅಂದ್ರೆ 8,26,000 ಹಣ ತಕ್ಕೊತೀನಿ. ಅವಳು ಈಗ ಸಾಧಾರಣ ಒಂದು ಮಾರ್ಚ್ 2023 ಸರಿಯಾಗಿ ಕಟ್ಟುತ್ತಾ ಬಂದಿದ್ದಾಳೆ. ಅಂದ್ರೆ ಅವಳು ಇಲ್ಲೇ ಊರಲ್ಲೇ ಇದ್ಲ. ಆಮೇಲೆ ಈ 2022 ಮತ್ತೆ 23 ಮಧ್ಯ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಹೋದ್ಲು ಅವಳು. ನೆಟ್ವರ್ಕ್ ಮಾರ್ಕೆಟ್ ಚೈನ್ ಸಿಸ್ಟಮ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇದೆ ಸರ್.
ಅದ್ರಲ್ಲಿ ಅವ್ರು ಇವರು ಮಧ್ಯೆ ಸುಮಾರು ಜನ ಪರಿಚಯ ಆದ್ರು. ನಾನು ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಹೋದೆ, ಒಂದ್ 3,000 ಹಾಕಿದೆ. ನಂಗೆ ಮತ್ತೆ ಮುಂದುವರ್ಸ್ಲಿಕ್ಕೆ ಆಗ್ಲಿಲ್ಲ, ನಂಗೆ ಹಣ ಹಾಕಿ ಆ 3,000 ಹೋಯ್ತು. ನಾನು ಅಲ್ಲಿಗೆ ಕೈ ಬಿಟ್ಟೆ. ಆಮೇಲೆ ಅದಾಗಲ್ಲ ನನ್ನ ಹತ್ರ, ಅಕ್ಕ ನಂಗೆ ಬೇಡ ಅದು, ನೀನ್ ನನ್ನನ್ನು ಯಾವ ಸೇರಿಸ್ಬೇಡ ಅಂದೆ, ಕೈ ಬಿಟ್ಟೆ. ಅದ್ರ ಮಧ್ಯದಲ್ಲಿ ನಾವು ಅದೇ ಸ್ವಲ್ಪ ಒಂದು 6 ತಿಂಗಳು ಅವಳ ಹತ್ರ ಕಲ್ತ್ಕೊಂಡೆ ಟೈಲರಿಂಗ್ ಮಾಡೋದು. ಸ್ವಲ್ಪ ಕೆಲಸ ಅವಳೊಟ್ಟಿಗೆ ಮಾಡ್ತಿದ್ದೆ. ಇವಾಗ ಆದಾಗ ಹೋದಾಗ ಸಂಬಳ ಕೊಡ್ತಿದ್ಲು ನಂಗೆ. ಅಂದ್ರೆ ಮನೆ ಕಡೆ ನಂಗೇನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ನನ್ ಗಂಡ ಎಲ್ಲ ತಂದು ಹಾಕ್ತಿದ್ರು ತಿನ್ನಕ್ಕೆ, ಊಟಕ್ಕೆ, ಖರ್ಚಿಗೆ ಏನು ಪ್ರಾಬ್ಲಮ್ ಇರ್ಲಿಲ್ಲ. ನಾನು ಖರ್ಚಿಗೆ ಬೇಕು, ನಂಗೆ ಹಣ ಬೇಕು ಅಂತ ಹೇಳಿ ನಾನು ಅದೇ ಬೇಕಾದಾಗ 100, 200, 500, 1000 ಇಸ್ಕೊಳ್ಳೋದು, ಖರ್ಚು ಮಾಡೋದು, ಬಸ್ಸಿಗೆ, ಮಕ್ಕಳಿಗೆ, ಅದಕ್ಕೆ ಇದಕ್ಕೆ ಖರ್ಚು ಮಾಡೋದು. ನಂಗೆ ಅದು ಹೆಚ್ಚು ಅವಶ್ಯಕತೆ ಬರ್ತಿರ್ಲಿಲ್ಲ ಮೊದ್ಲು ಅವಳ ಹತ್ರ ಕೆಲಸ ಮಾಡುವಾಗ. ಆಮೇಲೆ ಏನಾಯ್ತು, ನಾವು ಮನೆ ಈಚೆ ಮಾಡಿದ್ಮೇಲೆ ನಂಗೆ ಬಸ್ಸಿಗೆ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಬಸ್ಸಿಗೆ ಡೈಲಿ 40 ರೂಪಾಯಿ ಕೊಡ್ಬೇಕಾಯ್ತು, ಶಾಲೆ ದೂರ ಆಯ್ತು ಮಕ್ಕಳಿಗೆ. ಅದಕ್ಕೋಸ್ಕರ ಸ್ವಲ್ಪ ಖರ್ಚು ಜಾಸ್ತಿ ಇತ್ತು ನಂಗೆ. ನಾನು ನನ್ನ ಗಂಡನ ಹತ್ರ ಅಂದ್ರೆ ಅವರು ಸಾಲ ಗಿಲ್ಲ ಕೊಟ್ಟಿದ್ರು, ಪಾಪ ಅವ್ರನ್ನು ನಾನು ಕೇಳ್ತಿರ್ಲಿಲ್ಲ. ಆಮೇಲೆ ಅದು 2023 ನಂತರ ಅವಳು ಲೋನ್ ಕಟ್ಟೋದೇ ಬಿಟ್ಲು. ಮಾರ್ಚ್ 2023 ನಂತರ ಎಲ್ಲಾ ಸಂಘದ್ದು ಲೋನ್ ಕಟ್ಟೋದು ಬಿಟ್ಲು ನಂಗೆ. ಅದ್ರ ಮಧ್ಯದಲ್ಲೂ ನಾನು ಏನ್ ಮಾಡಿದೀನಿ, 1-2 ಕಡೆ RTC, ನಂದು RTC ಇದೆಯಲ್ಲ ಅದನ್ನ ಹಾಕಿ ಕ್ಲಿಯರ್ ಮಾಡಿ, ನಿಂಗೆ ನಿನ್ನ ಲೋನ್ ಅನ್ನ ಕ್ಲಿಯರ್ ಮಾಡಿ ಕೊಡ್ತೀನಿ, ನಿನ್ನ ಹೆಸರಲ್ಲೇ ಬೇರೆ ಕಡೆ ಲೋನ್ ತಕ್ಕೊಡು ಅಂತ ಹೇಳಿದ್ಲು. ಅವಳು ಅಷ್ಟು ಮಾಡಿದ್ದನ್ನು ನೋಡಿ ನಾನು ನನ್ನ RTC ಬರುತ್ತೆ ಅನ್ನೋ ಉದ್ದೇಶದಿಂದ ನಾನು ನನ್ನ ಅಕ್ಕನ ಹತ್ರ 2 ಲಕ್ಷ ಚಿಲ್ಲರೆ ಹಣ ಇಸ್ಕೊಂಡು ಅವಳದು ಒಂದ್ ಕಡೆ ಲೋನ್ ತೆಗೆದಷ್ಟು ಕ್ಲಿಯರ್ ಮಾಡಿ ಆ ಹಣ ವಾಪಸ್ ಬರ್ಲಿಲ್ಲ ನಂಗೆ. ನಾನ್ ಕ್ಲಿಯರ್ ಮಾಡಿದೀನಿ. ಅವಳು 9 ಜನದ ಮೇಲೆ ಲೋನ್ ತಕೊಂಡಿದ್ಲು. ಅದನ್ನ 2,27,000 ಅಮೌಂಟ್ ಆಗುತ್ತೆ. ಒಟ್ಟು 3,27,000 ಆಗುತ್ತೆ. ಅದ್ರಲ್ಲಿ ಬೇರೆಯವರು 1 ಲಕ್ಷ ಕೊಟ್ಟಿದ್ರು, ಅದು ಅವ್ರದೇ ಅಮೌಂಟ್, ಅವ್ರ ಹೆಸರಲ್ಲೇ ಲೋನ್ ತಕೊಂಡಿದ್ರು. ಅದು ಅವ್ರದ್ದು ಕ್ಲಿಯರ್ ಆಯ್ತು. ನಾನು 2,27,000 ಕೊಟ್ಟಿದ್ದ ಅಮೌಂಟ್ 9 ಜನದ ಹೆಸರಲ್ಲಿ, ಅದನ್ನ ನಂಗೆ ಬರ್ಲಿಲ್ಲ. ನಾನು ಹಣ ಪೂರ ಹಾಕಿದೆ, ಲೋನ್ ಕ್ಲಿಯರ್ ಮಾಡಿದೆ. ನಿನ್ನ ಹೆಸರಲ್ಲೂ 3 ಲಕ್ಷ ಸಿಕ್ಕುತ್ತೆ, ನನ್ನ ಹೆಸರಲ್ಲೂ 3 ಲಕ್ಷ ಸಿಕ್ಕುತ್ತೆ, ಇನ್ನೊಬ್ಳು ಜ್ಯೋತಿ ಅನ್ನೋರ ಹೆಸರಲ್ಲಿ 3 ಲಕ್ಷ ಸಿಕ್ಕುತ್ತೆ ಅಂತೆಲ್ಲ ಹೇಳಿದ್ಲು. ನಾನು ಅದನ್ನೇ ನಂಬೆ, ನನ್ನ RTC ನನ್ನ ಮನೆಗೆ ಬರುತ್ತೆ ಅಂತ ಹೇಳ್ದೆ. ಅದನ್ನ ಹಾಕೊಟ್ರೆ ಅವಳು ಅದನ್ನ ಕಟ್ಕೊಂತ ಹೋಗ್ತಾಳೆ, ಇದು RTC ಬಿಡಿಸ್ಕೊಡ್ತಾಳೆ ಅಂತ ಎಣಿಸ್ಕೊಂಡು ನಾನು ನನ್ನ ಅಕ್ಕನ ಹತ್ರ ಬಡ್ಡಿ ಮೇಲೆ ಇಸ್ಕೊಂಡು ಆ ಹಣನು ಅವಳ ಲೋನ್ ಕ್ಲಿಯರ್ ಮಾಡಿದೆ. ನಾನು ಅದ್ರಲ್ಲಿ 1 ರೂಪಾಯಿ ನಾನು ತಿನ್ಲಿಲ್ಲ. ಅದೆಲ್ಲ ಲೋನು ಅವಳದು ಕ್ಲಿಯರ್ ಮಾಡಿದೆ. ಮತ್ತೆ ಅವಳು ಯಾವ ನಂಬಿಕೆನೋ ನಂಗೆ ಗೊತ್ತಿಲ್ಲ, ಅಲ್ಲ ನನ್ನ ದಡ್ಡತನನೋ ಅಥವಾ ನಾನಷ್ಟು ಬುದ್ಧಿವಂತನೋ ನಂಗೆ ಗೊತ್ತಿಲ್ಲ. ಆ ಲೋನು ಅವಳ ಲೋನು ಕ್ಲಿಯರ್ ಮಾಡಿದೆ ನಾನು. ಸರಿ ನವ, ಈಗ ಏನಾಗಿದೆ, ವಿಷಯ ಏನಾಗಿದೆ? ಈಗ ಏನಾಗಿದೆ ಅಂದ್ರೆ ಸರ್, ಅವಳು ಈಗ ಅವನು 2023 ನಂತರ ಅಂಗಡಿನೂ ಬಾಗ್ಲಾಕಿ, ಗಂಡನ್ನು ಬಿಟ್ಟು, ಮಕ್ಕಳನ್ನು ಬಿಟ್ಟು ಒಂದೊಂದು ಊರಿಗೆ ಬಾಡಿಗೆ ಮನೆ ಮಾಡ್ಕೊಂಡು ಹೋಗಿ, ಈಗ ಅಂತೂ 1 ತಿಂಗಳಾಯ್ತು, ಎಲ್ಲಿ ಇದ್ದಾಳೆ ಅಂತ ಗೊತ್ತಿಲ್ಲ. ಮೊದ್ಲಾದ್ರೂ ಯಾರಿಗಾದ್ರೂ ಫೋನಿಗೆ ಸಿಕ್ತಿದ್ಲು, ಯಾರಿಗಾದ್ರೂ ನೋಡಕ್ ಸಿಕ್ತಿದ್ಲು. ಆಮೇಲೆ ಅಂದ್ರೆ ಈಗ ಒಬ್ಬೊಬ್ರದಾರು ಕಾಂಟ್ಯಾಕ್ಟ್ ಅಲ್ಲಿ ಕಾಲ್ ಪಿಕ್ ಮಾಡ್ತಿದ್ಲು. ಈಗ ಯಾರ್ದು ಕಾಲ್ ಪಿಕ್ ಮಾಡಲ್ಲ. ಈಗ ನಿಮ್ಮ ಎಷ್ಟು ಹಣ ಆಕೆ ಹತ್ರ ಇದೆ? ನಂದು 8,26,000 ಇದೆ. ಅದನ್ನ ತಗೊಂಡು ಊರ್ ಖಾಲಿ ಮಾಡಿದ್ದಾರೆ. ಅದು ತಗೊಂಡಂದ್ರೆ ಅದೇ ಅವಳು ನಮ್ಮೊಟ್ಟಿಗೆ ಸಂಘದಲ್ಲಿ ಇದ್ದಾಳೆ. ಆ ಸಂಘದಲ್ಲಿ ಅವಳು ಒಬ್ಳು ಸದಸ್ಯೆ. ಅದ್ರಲ್ಲೂ ನಂದು ಒಬ್ಳದೇ ಅಲ್ಲ, 8-9 ಜನ ಇದೀವಿ ಇದೇ ತರ. ಇನ್ನೊಬ್ಳುದು ಎಷ್ಟು 6 ಲಕ್ಷ ಚಿಲ್ರೆ, 6.5 ಲಕ್ಷ, 6,75,000 ಮತ್ತೆ ಅವಳ ಗಂಡ ಕಟ್ಟಿರೋ ಕರಿಮಣಿನೂ ಕೊಟ್ಟಿದ್ದಾಳೆ ಅವಳ ಗಂಡನ್ಗೆ. ಅಂದ್ರೆ ಅಯ್ಯೋ ಶಾರು, ನಾಳೆನೆ ನಾನು ಗುರುವಾರ ನಿಂಗೆ ತಂದು ಮುಡಿಸ್ತೀನಿ ನಿನ್ ತಾಳಿ, ನಂಗೆ ನನ್ ಗಂಡುಗೆ ಅಂದ್ರೆ ನಾವು ಅವಳಿಗೆ ಯಾವತ್ತು ಗಂಡಂದ ಅಣ್ಣ ತಮ್ಮ ಅಂತ ಕರಿತಿರ್ಲಿಲ್ಲ, ಅಕ್ಕ ಬಾವ ಅಂತ ಕರಿತಿದ್ವಿ. ಅವಳು ನಿನ್ ಬಾವಿಗೆ ನಾಡ್ದು 3 ಲಕ್ಷ ಹಣ ಸಿಕ್ಕುತ್ತೆ, ನಿಂದು ಕರಿಮಣಿ ಕೊಡು ಅಂತ ಇಸ್ಕೊಂಡು ಹೋಗಿದ್ದಾಳೆ. ಅವಳು ನನ್ನಷ್ಟೇ ನಂಬಿದಾಳೆ, ಅವಳು ಕೊಟ್ಟಿದ್ದಾಳೆ ಕರಿಮಣಿನ. ಕರಿಮಣಿ ಅಂದ್ರೆ ತಾಳಿಯನ್ನ? ತಾಳಿ.
ಇನ್ನೊಬ್ರು ಆಪ್ತತೆ ಇರುತ್ತಾ? ತಾಳಿ ಏನ್ ಅಂದ್ಕೊಂಡಿದ್ದೀರಾ? ಈಶ್ವರ, ಎಂಥ ಈಗ ನನ್ ಒಂದು ಪ್ರಾಬ್ಲಮ್ ಅಂದ್ರೆ ಸರ್ ನಾನ್ ಕೇಳ್ತಿರೋದು. ಒಂದ್ ನಿಮಿಷ. ಈ ತಾಳಿ ಕೊಟ್ಟಿ ಹೆಣ್ಮಗಳು ಮನಸ್ಥಿತಿ ಏನು? ತಾಳಿ ಹಂಗೆ ಆಯ್ತು, ಈ ಮನೆ ಕಷ್ಟಕ್ಕೆ ಅಂತ ಏನೋ ಇದು ಮಾಡೋದು, ಬಟ್ ಹಂಗೆ ಕೊಟ್ಟಾಗ ಆಕಿ ಕೊರಳಲ್ಲಿ ಏನಿತ್ತು ಬಾಕಿ? ಅಂದ್ರೆ ಮತ್ತೊಂದು ಚಿಕ್ಕ ಕರಿಮಣಿ ಇತ್ತು ಸರ್. ತಾಳಿ ಕೊಡ್ಬೇಕಾದ್ರೆ ಈ ಗಂಡನ್ ಕೇಳಬೇಕು ಅಂತ ಒಂದು ಮಾತು ಹೇಳ್ತಾರೆ. ಸರ್ ಅದಕ್ಕೆ ನಾನು ಆನ್ಸರ್ ಕೊಡ್ತೀನಿ. ಅಂದ್ರೆ ಗಂಡ ಅಂದ್ರೆ ಅವ್ರ ಗಂಡ ಫುಲ್ ಡ್ರಿಂಕ್ಸ್. ಅವರು ಇಲ್ಲಿ ಸೌತ್ ಕೇಂದ್ರ ಸೈಡ್ ಅಳಿಸ್ ಅಂತ ಅಂತಾರೆ. ಅಂದ್ರೆ ಮಕ್ಳು ಕಟ್ಟು ಅಳಿ ಕಟ್ಟು ಅಂತ, ಅಂದ್ರೆ ಯಾವ ತರ ಹೇಳ್ತಾರೆ ಆ ತರ. ಗಂಡನ ಮನೇಲೇ ಇರೋದು ಅಥವಾ ಹೆಂಡತಿ ಮನೇಲೇ ಇರೋದು? ಹೆಂಡತಿ ಮನೇಲಿ ಇರೋದು. ಅವ್ರದ್ರಲ್ಲಿ ಏನಾಗಿದೆ ಅಂದ್ರೆ ಅವ್ರ ಗಂಡ ಅವ್ರ ಮನೇಲಿ ಇದಾರೆ, ಗಂಡನ ಮನೇಲಿ ಇದಾರೆ, ಅವಳು ಅಮ್ಮನ ಮನೇಲಿದ್ದಾಳೆ, ನನ್ ಫ್ರೆಂಡ್. ಆಯ್ತವ, ಈಗ ನಿನ್ ವಿಚಾರ ಆಗೋದಾದ್ರೆ ಈಗ ಏನ್ ಸಮಸ್ಯೆ ಆಗಿದ್ಯವ? ಈಗ ಅವಳು ಎಲ್ಲೋ ಸಂಘಕ್ಕೆ ಹಣ ಕಟ್ತಿಲ್ಲ ಸರ್. ಸೊ ಅದೆಲ್ಲ ನಿನ್ ಮೇಲೆ ಬಂದಿದೆ? ಎಲ್ಲ ನನ್ ಮೇಲೆ, ನನ್ ಫ್ರೆಂಡ್ ಶರಾವತಿ ಮೇಲೆ, ಅದಾದ್ರ ಮೇಲೆ ಇನ್ನೂ 8-9 ಜನ ಇದ್ದಾರೆ. ಎಲ್ಲ 2 ಲಕ್ಷ 3 ಲಕ್ಷದಲ್ಲಿ ಇದ್ದಾರೆ. ಅದ್ರಲ್ಲಿ ನಾನು ನನ್ ಫ್ರೆಂಡ್ ಮಾತ್ರ 7 ಲಕ್ಷ 8 ಲಕ್ಷದಲ್ಲಿ ಇದೀವಿ. ಅಂದ್ರೆ ಅದು ತಿಂಗಳ ಎಷ್ಟು ಕಟ್ತಾ ಹೋಗ್ಬೇಕೀಗ ನೀವು? ನಾವು ತಿಂಗಳ ಕಟ್ಟುದರೆ ಅದೆಲ್ಲ ಸಂಘದಲ್ಲೂ 2-2 ಸಾವಿರ 3-3 ಸಾವಿರ ಹೀಗೆ ಕಟ್ಟಬೇಕು ಸರ್. ಸೊ ತಿಂಗಳಿಗೆ ಒಂದು ಸಂಘದಲ್ಲಿ ಒಂದು 40 ಸಾವಿರ ಹಿಂಗೆಲ್ಲ ಕಟ್ಟಬೇಕು ನಾವು ತಿಂಗಳಿಗೆ. ಅದನ್ನ ನಾವು ಕ್ಲಿಯರ್ ಮಾಡ್ತಾ ಬರ್ತೀವಿ. ಅಂದ್ರೆ ಈಗ ಒಂದ್ ಸಂಘದಲ್ಲಿ 2 ಸಾವಿರ, ಮತ್ತೊಂದ್ ಸಂಘದಲ್ಲಿ 2 ಸಾವಿರ, ಮತ್ತೆ ಅವಳು ಇನ್ನೊಂದ್ ಸಂಘದಲ್ಲಿ 3.5 ಸಾವಿರ, ಮತ್ತೆ ಇನ್ನೊಂದು ಸಂಘದಲ್ಲಿ ಧರ್ಮಸ್ಥಳ ಸಂಘ ಅದು ವಾರ ಕಟ್ಟುದು 8 ಸಾವಿರ, 2 ಸಾವಿರ ಕಟ್ತಿದ್ದೀನಿ ನಾನು. ಈಗ ಸರಿ, ಇದೆಲ್ಲ ವ್ಯವಹಾರ ಮಾಡಿದ್ರಿ, ಮನೆ ಕಟ್ಸುದ್ರಾ? ಮನೆ ಕಟ್ಸುದ್ರಾ ನೀವು? ಮನೆ ಕಟ್ಸಿದ್ವಿ. ಓಕೆ, ಇದರಿಂದ ಏನ್ ಲಾಭ ಅಂದ್ರೆ ಮನೆ ಕಟ್ಟಿಸಿದ್ರಿ ಅಂತ? ನಾವು ಮನೆ ಕಟ್ಸಿದ್ವಿ. ಅಂದ್ರೆ ನಾವು ಅಂದ್ರೆ ಯಾವ ತರ ಮಾಡಿದ್ವಿ ಅಂದ್ರೆ ಚಿಕ್ಕ ಮನೆ ಕಟ್ಟಿದ್ವಿ. ಅಂದ್ರೆ ಹೇಳುವಷ್ಟು ಹೆವಿ ಅಲ್ಲ. ನನ್ ಗಂಡ ಅಂದ್ರೆ ಸಲ ವೆಲ್ಡಿಂಗ್ ಕೆಲಸ ಮಾಡ್ತಾರೆ ನನ್ ಗಂಡ. ಮನೆ ಕಟ್ಟುವಾಗ ಈ ಮಾಡುದು ಅದೆಲ್ಲ ಅವರೇ ಮಾಡಿದ್ರು. ಸಂಬಳ ಹೊರಗಡೆ ಹೋಗ್ಲಿಲ್ಲ ನಮ್ದು. ಹಂಚು ಎಲ್ಲ ಅಲ್ಲಿ ನಮ್ದು ಅತ್ತೆ ಮನೆ ಹತ್ರ ಒಬ್ರು ಮನೆ ಎಲ್ಲ ಬಿಕ್ಕಿದ್ರು. ಅವ್ರು ಸ್ಲ್ಯಾಬ್ ಮನೆ ಹಾಕೋಕ್ಕೋಸ್ಕರ ಹಂಚು ನಮ್ಗೆ ಫ್ರೀ ಕೊಟ್ರು. ನಾವ್ ಏನಿದ್ರು ಗಾರೆ ಕೆಲಸದವರಿಗೆ ಆಮೇಲೆ ಗೋಡೆ ಮಾಡಿದವರಿಗೆ ಅಷ್ಟೇ ಹಣ ಕೊಟ್ಟಿರೋದು. ಈಗ ಯಾರ್ಯಾರೆಲ್ಲ ಕೊಟ್ಟು ಕಳ್ಕೊಂಡಿದ್ದೀರಾ ಅಥವಾ ಕಟ್ಟುತ್ತಾ ಇದ್ದೀರಾ? ನಿಮ್ ಗಂಡಂದಿರಿಗೆಲ್ಲ ಹೇಳಿದ್ದೀರಾ ಇದೆಲ್ಲ? ಅಥವಾ ಈಗಲಾದ್ರೂ ಗಂಡಂದಿರಿಗೆ ಹೇಳಿದ್ದೀರಾ? ಇಲ್ಲ, ಈಗ ಅವರೆಲ್ಲರೂ ಬಂದು ಮನೆ ನಂಗೆ ಕಟ್ಟಕ್ ಆಗ್ತಿದ್ದಾಗ ಅವರೆಲ್ಲ ಮನೆ ಹತ್ರ ಬಂದ್ರು. ಆವಾಗ ನಮ್ ಗಂಡಂಗ್ ಗೊತ್ತಾಯ್ತು. ಅಂದ್ರೆ ಅವರೆಲ್ಲ ಲಾಯರ್ ಕೋರ್ಟ್ ನೋಟಿಸ್ ಬಿಟ್ರು. ಕೆಲವೊಂದು ಸಂಘದಲ್ಲಿ, ಕೆಲವೊಂದು ಸಂಘದವರು ಮನೆ ಬಾಗಿಲಿಗೆ ಬಂದ್ರು. ಅದೆಲ್ಲ ಮಾಡಿ ಅದ್ರ ಮಧ್ಯದಲ್ಲಿ ನಾನು 1-2 ಸತಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಅದಕ್ಕೂ ಅವಳು ಪೊಲೀಸ್ ಸ್ಟೇಷನ್ಗೆ ಬಂದು ರೆಸ್ಪಾನ್ಸ್ ಮಾಡ್ಲಿಲ್ಲ. ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ವಲ್ಪ ಅವರು ರೆಸ್ಪಾನ್ಸ್ ಮಾಡ್ಲಿಲ್ವೋ ಅಥವಾ ಅವಳು ಫಸ್ಟಿಗೆ ರೆಸ್ಪಾನ್ಸ್ ಮಾಡ್ಲಿಲ್ಲ. ಅದು ಏನೇನಾಯ್ತು, ಅವರು ರಾಜಕೀಯದವ್ರನ್ನ ಹಿಡಿದ್ರು, ನಾವು ಸ್ವಲ್ಪ ರಾಜಕೀಯದವ್ರನ್ನ ಹಿಡಿದ್ವಿ. ನಮ್ಗಿಂತ ರಾಜಕೀಯದವ್ರ ಮೇಲಿದ್ದವ್ರನ್ನ ಅವ್ರು ಹಿಡಿದ್ರು ಏನೋ ಗೊತ್ತಿಲ್ಲ. ಫಸ್ಟ್ ನಿನ್ನ ಗಂಡನ್ನ ಕರ್ಕೊಂಡು ಬಂದಿದ್ರು. ಗಂಡನಿಗೂ ಗೊತ್ತು. ಸಂಘದವ್ರು ಎಲ್ಲ ಬಂದು ಅವ್ರ ಮನೆ ಎದುರುಗಡೆ ಧರಣಿ ಕೂತ್ವಿ 4 ದಿನ 3 ದಿನ ಹೀಗೆಲ್ಲ. ಆದ್ರೂ ಅವಳ ಗಂಡ ನನ್ನ ಹೆಂಡತಿ ಎಲ್ಲಿದ್ದಳು ನಂಗೆ ಗೊತ್ತಿಲ್ಲ, ನೀವು ಸಾಲ ಕೊಡ್ಬೇಕಾದ್ರೆ ನನ್ನ ಕೇಳಲಿಲ್ಲ, ನೀವು ನನ್ನ ಹೆಂಡತಿ ಕೊಟ್ಟಿದ್ದೀವಿ, ನೀವು ನನ್ನ ಹೆಂಡತಿ ಹತ್ರ ಕೇಳ್ಕೊಳ್ಳಿ ಅಂತ ಹೇಳಿದ್ರು. ಅವ್ರ ಮನೇಲಿ ಧರಣಿ ಕುತ್ಕೊಂಡ್ರು. ನಾನು ಎಲ್ಲಾ ನೋಡಿ ಲಾಸ್ಟಿಗೆ 1-2 ತಿಂಗಳಿಂದ ಸುಸೈಡ್ ಅಟೆಂಪ್ಟಿಗೆ ಹೋದೆ. ಟ್ರೈನ್ ಟ್ರ್ಯಾಕ್ ಹತ್ರ ಇರೋ ಕಾರಣದಿಂದ ನನ್ ಮನ್ಸಲ್ಲಿ ಏನ್ ಅನ್ಸ್ಬಿಡ್ತು, ಇವರೆಲ್ಲ ಸಾಲಗಾರರೆಲ್ಲ ಮನೆಗ್ ಬಂದ್ರೆ ನನ್ನ ಅತ್ತೆ ಇಷ್ಟುವರೆಗೂ ನಮ್ಮ ಅತ್ತೆ ಗಂಡ ಇಲ್ದೇನೆ ಜೀವನ ಮಾಡಿದ್ರು. ಅಂದ್ರೆ ಗಂಡ ಅಂದ್ರೆ ಅವ್ರ ಗಂಡನೇ ಬೇರೆ ಹೆಂಡತಿನೇ ಬೇರೆ ಇದ್ದವ್ರು ಅವ್ರ ಆಗಿನ ಕಾಲದಲ್ಲಿಂದನು. ಅಂತವ್ರು ಒಬ್ರ ಮನೆ ಪಾತ್ರೆ ತೊಳೆದು ಕೂಲಿ ಮಾಡಿ ಪಾತ್ರೆ ತೊಳೆದು ಈ ಜಾಗ ತಕೊಂಡಿರೋದವ್ರು. ಅದನ್ನ ನಾನು ನಮ್ಮ ಅತ್ತೆಗೆ ಹೇಳಿದೆ, ನನ್ನ ಗಂಡಿಗೆ ಹೇಳಿದೆ, ನಾನು ತಗೋಗಿಟ್ಟು ಅವಳನ್ನ ಏನೋ ಒಂದ್ ಹೆಣ್ಣು ನನ್ನ ಹತ್ರ ಕೇಳಿದ್ಲು, ಹತ್ಲು ಕರ್ದ್ಲು ಅನ್ನೋ ಉದ್ದೇಶದಿಂದ ನಾನು ಅವಳಿಗೆ ಕೊಟ್ಬಿಟ್ಟು
ಈಗ ಗೊತ್ತಾದ ತಕ್ಷಣ ನಂಗೆ ಅವರೆಲ್ಲ ಅಂದ್ರೆ ಈಗ ಅವ್ರು ಕಷ್ಟಪಟ್ಟು ತಕೊಂಡಿರೋದನ್ನ ನಾನು ಹಾಳು ಮಾಡಿದ್ನೋ ಅಥವಾ ನಾನು ಅವ್ರಿಗೆ ಗೊತ್ತಿಲ್ಲದೆ ಕೊಟ್ಟು ತಪ್ಪು ಮಾಡಿದ್ನೋ ಏನ್ ಮಾಡ್ದೆ ಅಂತ ಗೊತ್ತಾಗದೆ ನಾನು ಸುಸೈಡ್ ಅಟೆಂಪ್ಟಿಗೆ ಹೋದೆ. ಅದು ಅದೃಷ್ಟವತ್ತ ನನ್ನ ದುರದೃಷ್ಟನೋ ನನ್ನ ಗಂಡನ ಅದೃಷ್ಟನೋ ಅಥವಾ ನನ್ನ ಮಕ್ಕಳ ಅದೃಷ್ಟನೋ ಗೊತ್ತಿಲ್ಲ. ನಾನು ಎಲ್ಲ ವಾಯ್ಸ್ ರೆಕಾರ್ಡ್ ಮಾಡಿ ಮೆಸೇಜ್ ಹಾಕೋದ್ರೊಳಗೆ ನನ್ನ ಗಂಡ ನೋಡಿ 112 ಕರೆ ಮಾಡಿದ್ರು, 112 ಬಂದ್ರು. ಅಲ್ಲಿಂದ ನನ್ನ ಗಂಡನು ಯಾರ್ದಾರ್ದು ಬೈಕ್ ಎಲ್ಲ ಹೊತ್ಕೊಂಡು ನನ್ನ ಗಂಡನ ಬೈಕು ಕೈ ಕೊಡ್ತಾ ಆ ಟೈಮಲ್ಲಿ ಯಾರು ಕರ್ಕೊಂಡ್ ಬಂದು ನನ್ನ ಗಂಡ ಬಂದು ನಾನೊಂದ್ 2 ಕಿಲೋಮೀಟರ್ ಅಷ್ಟು ಮುಂದೋಗ್ಬಿಟ್ಟಿದ್ದೆ. ನಾನು ಇಲ್ಲೆಲ್ಲಾರು ಹೋದ್ರೆ ನನ್ನ ಅತ್ತೆ ನನ್ನ ಸಣ್ಣತ್ತೆ ಇಬ್ರು ನೋಡಿದ್ರೆ ನಮ್ಮ ಮನೆ ಪಕ್ಕ 2 ಮನೆ ಇದೆ, ನಮ್ದು ಅತ್ತೆ ಇನ್ನೊಂದು ಅತ್ತೆನು ನಮ್ದು. ಅವ್ರೆಲ್ಲರೂ ಡೈರೆಕ್ಟ್ ಆಗಿ ನೋಡ್ಬಿಟ್ರೆ ನಾನ್ ಸಾಯಿದ್ದು. ಅಂದ್ರೆ ಅವ್ರೇನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನೋಡ್ಬಾರ್ದಂತ ನಾನು ಸೀದಾ 2 ಕಿಲೋಮೀಟರ್ ರೈಲ್ವೆ ಟ್ರ್ಯಾಕ್ ಅಲ್ಲೇ ಮುಂದೋಗ್ಬಿಟ್ಟೆ. ಆ ಟೈಮಲ್ಲಿ ಅದೇ 112 ಬಂತು, ಅವ್ರು ಬಂದ್ರು, ನನ್ನ ಗಂಡನೂ ಬಂದ್ರು, ಎಲ್ಲರೂ ಬಂದ್ರು. ಆಮೇಲೆ ಮತ್ತೆ ಹೋಗಿ ನಾನು ಮತ್ತೆ ಕೇಸ್ ಮಾಡಿದೆ, 3ನೇ ಟೈಮು ಕೇಸ್ ಮಾಡಿದೆ. ಮತ್ತೆ ನಂಗೆ ಹಿಂಗೆ ಆಗ್ತಿಲ್ಲ, ನಾನು ಸುಸೈಡ್ ಮಾಡ್ಕೊಳ್ಳೋಕ್ಕೋಸ್ಕರ ಹೋಗಿದ್ದೆ, ನಂಗೆ ಅವಳನ್ನ ಕರ್ಸಿ ಕೊಡ್ಲೇಬೇಕು ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ. ಆವಾಗ ಗಂಡ ಬಂದ ಫಸ್ಟ್ ದಿನ, ನಾಳೆ 5 ಗಂಟೆಗೆ ಬರ್ಲೇಬೇಕು ಅಂತ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಯಾರೇ ಇರ್ತಾರೆ ಅವರು ಹೇಳಿದ್ರು. ಅವ್ರ ಮರುದಿನ ಇಲ್ಲ, ನನ್ನ ಹೆಂಡತಿ ನನ್ನ ಒಟ್ಟಿಗೆ ಇಲ್ಲೇ ಇಲ್ಲ, ಅವಳ ನಂಬರ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ, ನಂಗೆ ಇವ್ರದ್ದು ಏನು ಮಾಡೋಕ್ಕಾಗಲ್ಲ, ನಂಗೆ ಗೊತ್ತಿಲ್ಲ ಅಂತ. ಅಂದ್ರೆ ಫಸ್ಟ್ ದಿನ ಹೇಳಿದ್ದ ನಾನು ಏನಾದ್ರು ಮಾಡ್ತೀನಿ, ಅವಳು RTC ಲೋನ್ ಮಾಡಿದ್ದು ಗೊತ್ತು, ಅವಳ RTC ಎಲ್ಲ ಇಲ್ಲಿ ಲಾಯರ್ ನೋಟಿಸ್ ಬಂದಿದ್ದು ಗೊತ್ತು, ಅವ್ರಿಬ್ರು ದಾರಿ ಮೇಲೆ ಬಿಡಲ್ಲ ನಾನು, ನಂಗೆ ಗೊತ್ತಿದೆ ಅಂತ ಫಸ್ಟ್ ದಿನ ಹೇಳೋಗಿದ್ದ. ಅದ್ರ ಮರುದಿನ ಮತ್ತೆ 5 ಗಂಟೆಗೆ ನಮಗೂ ಬರಕ್ ಹೇಳಿದ್ರು, ಅವರಿಗೂ ಬರಕ್ ಹೇಳಿದ್ರು. ಅವಾಗ 5 ಗಂಟೆಗೆ ಬಂದಾಗ ಇಲ್ಲ, ನನ್ನ ಹೆಂಡತಿ ನಂಗೆ ಫೋನ್ ಮಾಡಿಲ್ಲ, ನನಗೂ ನನ್ನ ಹೆಂಡತಿಗೂ ನಂಗೆ ಕಾಂಟ್ಯಾಕ್ಟ್ ಇಲ್ಲ, ಅವಳು ಮಾಡಿದ್ದಕ್ಕೆಲ್ಲ ಅವಳು ಹೊಣೆ, ನಾನು ಅವಳಿಗೆ ಡೈವರ್ಸ್ ಕೊಡ್ಬೇಕಂತ ಮಾಡೀನಿ. ಈಗ ನನ್ನ ಹತ್ರ ಹಣ ಇಲ್ಲ, ನಾನು ಎಲ್ಲಿಂದ ಕಟ್ಟೋದು ಅಂತ ಗಂಡ ಈಗ. ಬಟ್ ಆ ಹೆಣ್ಣನ್ನ ಪೊಲೀಸ್ನವರು ಹುಡುಕೋದ್ರಲ್ಲಿ ವಿಫಲರಾಗಿದ್ದಾರಾ? ಅದು ಇದು ಹೇಗ್ ವಿಫಲರಾಗಿದ್ದಾರೆ, ನಾವು ಯಾರನ್ನ ನಂಬಬೇಕು ಸರ್, ಯಾರನ್ನ ಬಿಡ್ಬೇಕು ಅಂತ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಪೊಲೀಸ್ ಸ್ಟೇಷನಿಗೆ ಹೋಗ್ತೀನಿ ಅನ್ನೋ ವಿಷಯ ನಾನು ಹೋಗ್ಬೇಕಾದ್ರೆ ಮುಂಚೆ ಅವಳಿಗೆ ಗೊತ್ತಾಗಿರುತ್ತೆ. ಯಾಕಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ನಾನು ಯಾರನ್ನ ನಂಬ್ತೀನೋ, ನಂಗೆ ಇವ್ರು ಸತ್ಯ ಹೇಳ್ತಿದ್ದಾರೆ ಅಂತ ನಾನು ನಂಬ್ತೀನೋ, ಅವರು ಏನ್ ಮಾಡ್ತಾರೆ, ಅವಳ ಹತ್ರ ಎಲ್ಲ ವಿಷಯ ಹೇಳ್ಬಿಡ್ತಾರೆ. ಅದು ಯಾರು ಹೇಳ್ತಾರೆ ಅಂತಾನು ನಂಗೆ ಗೊತ್ತಿಲ್ಲ, ಇಲ್ಲಿಂದ ವಿಷಯನ ಯಾರು ಹೇಳ್ತಾರೆ ಅಂತ. ಯಾಕಂದ್ರೆ ಸಪೋಸ್ ನಾನು ಸುಸೈಡಿಗೆ ಹೋಗಿದ್ದನ್ನ ನಾನು 112 ನಮ್ಮನೆಗೆ ಬರ್ಬೇಕಾದ್ರೆ ಮುಂಚೆ ಅವಳಿಗೆ ವಿಷಯ ಗೊತ್ತಾಗಿದೆ ಅಂತ. ಮತ್ತೆ ಇದ್ರ ಮಧ್ಯದಲ್ಲಿ ನಾನು ನೋಡಿ ಸ್ವಲ್ಪ ನಮ್ ಗಂಡಂಗೆ ಅರ್ಧ ಗೊತ್ತಿತ್ತು, ಅಂದ್ರೆ ಇಷ್ಟು ಹಣ ಕೊಟ್ಟಿನಂತ ಗೊತ್ತಿಲ್ಲ, ಆದ್ರೆ ಹಣ ಕೊಟ್ಟಿದೀನಿ ಅಂತ ಗೊತ್ತಿತ್ತು. ಅದ್ರ ಮಧ್ಯದಲ್ಲಿ ಯಾವ ಟೈಮಲ್ಲಿ ಅಂದ್ರೆ, ನಾನು ಡಿಸೆಂಬರ್ ಅಲ್ಲಿ ಒಂದ್ಸತಿ ಕಂಪ್ಲೇಂಟ್ ಕೊಟ್ಟಿದ್ದೆ, ನಂಗೆ ಹಿಂಗೆಲ್ಲ ಪ್ರಾಬ್ಲಮ್ ಆಗಿದೆ, ನಂಗೆ ಹಿಂಗು ಸಂಘದಲ್ಲೆಲ್ಲ ಲೋನ್ ತಕೊಂಡು ಹೋಗಿದ್ದಾರೆ, ನಮ್ಮ ಮನೆಯಲ್ಲೂ ಗೊತ್ತಿಲ್ಲ, ನನ್ನ ಗಂಡಂಗೂ ಗೊತ್ತಿಲ್ಲ, ನಾನೀಗ ಸಾಯೋ ಸ್ಥಿತಿಲಿ ಸುಸೈಡ್ ಮಾಡ್ಕೊಳ್ಳೋ ಸ್ಥಿತಿಲಿ ಇದೀನಿ, ನಂಗೆ ಹಿಡ್ಕೊಂಡು ನ್ಯಾಯ ಕೊಡಿಸಿ ಅವಳನ್ನ ಕರ್ಸಿ ಏನಂತ ದಾರಿ ಮಾಡಿ ಅಂತ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ. ಅದಕ್ಕೆ ರೆಸ್ಪಾನ್ಸ್ ಮಾಡ್ಲಿಲ್ಲ. ಆಮೇಲೆ ನಂಗೆ ಯಾರು ಹಿಂಗೆ ಒಬ್ರು ನನ್ನ ಫ್ರೆಂಡ್ಸ್ ಹೇಳಿದ್ರು, ನೀನ್ ಧರ್ಮಸ್ಥಳಕ್ಕೆ ಲೆಟರ್ ಬರಿ ಅಂತ ಹೇಳಿದ್ರು. ಅಂದ್ರೆ ಧರ್ಮಸ್ಥಳಕ್ಕೆ ಲೆಟರ್ ಬರ್ದ್ರೆ ಅಲ್ಲಿಂದ ಏನಾದ್ರೂ ರೆಸ್ಪಾನ್ಸ್ ಬರ್ಬೋದು ಅಂತ ನಾನು ಅದನ್ನು ಮಾಡಿದೆ. ಧರ್ಮಸ್ಥಳಕ್ಕೂ ಲೆಟರ್ ಬರ್ದೆ. ಧರ್ಮಸ್ಥಳಕ್ಕೆ 8 ಪುಟಗಳನ್ನ ನನ್ನ ಸ್ಟೋರಿ ಫುಲ್ಲು ಇದು ಹೇಳಿದ್ರೆ ಸ್ವಲ್ಪ ಹೇಳಿದೆ. ನಾನು ನಿಮ್ಗೆ ಟೈಮ್ ಇಲ್ಲ, 10:30 ನಿಮ್ ಕಾರ್ಯಕ್ರಮ ಮುಗೀತದೆ ಅನ್ನೋದ್ರಿಂದ. ಅದೇ ನಂಗೆ ಹೇಳಿದ ಟೈಮ್ ಅಂದ್ರೆ 1-1.5 ಗಂಟೆ ಬೇಕು ನಂಗೆ ಸ್ಟೋರಿ ಹೇಳ್ಲಿಕ್ಕೆ ನಂದು. ಆಕೆ ಬರೋ ಸೂಚನೆ ನಿಮಗೆ ಕಾಣ್ತಾ ಇಲ್ವಾ? ಈಗ ಮೊದ್ಲು ಶಿರೂರ್ ಅಂತ ಆ ಊರಲ್ಲಿದ್ಲು, ಅಲ್ಲಿಂದ ಈಗ ಭಟ್ಕಳದಲ್ಲಿ ಇದ್ದಾಳೆ ಅಂತ ಹೇಳ್ತಾರೆ ಕೆಲವ್ರು ನೋಡಿದವ್ರು. ಆದ್ರೆ ಈಗ ಪೊಲೀಸ್ ಸ್ಟೇಷನ್ಗೆ ಕರ್ಸುವಂತ ವ್ಯವಸ್ಥೆ ಏನು ಇಲ್ವಾ ಸರ್ ಇದಕ್ಕೆ? ಅಲ್ಲ, ಈಗ ಪೊಲೀಸ್ನವರು ನ್ಯಾಯ ಕೊಡಬೇಕು ಅಥವಾ ನ್ಯಾಯ ಕೊಡಿಸ್ಬೇಕಾದವರು, ಬಟ್ ನಿಮ್ಗೆ ಅನ್ಸುತ್ತೆ ಪೊಲೀಸ್ನವ್ರು ಇಲ್ಲಿ ಭ್ರಷ್ಟರಾಗಿದ್ದಾರೆ ಅಂತ? ಅದು ನಾನು ಹೇಗ್ ಹೇಳ್ಬೇಕು ಗೊತ್ತಾಗಲ್ಲ ಸರ್. ನಾನು ಬಂದಿದ್ಯಾ?
ಅಂದ್ರೆ ನಂಗೆ ಏನ್ ಅಲ್ಲಿಗೂ ಹೋದಾಗ ನಂಗೆ ಏನ್ ತಿಳಿದು ಬಂದಿದಂದ್ರೆ, ಈಗ ನಾವು ಹೋದಾಗ ಅವರು ನಮ್ಮ ಹತ್ರ ವಿಷಯ ಕೇಳ್ತಾರೆ. ಅವಳಿಗೆ ನಾವಲ್ಲಿ ಹೋದ್ರ ಮೇಲೆ ಫೋನ್ ಮಾಡಿ ಹಿಂಗ್ ಬಂದಿದ್ರು ನೀವು ಬನ್ನಿ ಎನ್ನುವಾಗ ರಾಜಕೀಯದವ್ರು ಯಾರೋ ಕಾಲ್ ಮಾಡಿ ನೀವು ಅವಳನ್ನ ಕರ್ಸ್ಲಿಕ್ಕಿಲ್ಲ, ಅವಳು ಸುಸೈಡ್ ಮಾಡ್ಕೋತಾಳೆ ಅನ್ನೋ ಮಟ್ಟಕ್ಕೆ ಅಂದ್ರೆ ಹಿಂದೆ ಯಾರೋ ಬಲವಾದವರು ಇದ್ದಾರೆ ಅಂತ ನನ್ನ ಅನಿಸಿಕೆ ಸರ್. ಓಕೆ, ಈಗ ಸಾಧ್ಯತೆ ಬಗ್ಗೆ ಮಾತಾಡೋಣ. ಈಗ ನೀವು ಅವಳು ಬರಲ್ಲ ಆಯಿತು, ಅವಳು ಕೊಡಲ್ಲ ಅಥವಾ ಆಯಿತು, ಈಗ ನಿಮ್ಮನ್ನು ಏನು ಮಾಡ್ಕೊಳ್ಳೋಕೆ ಸಾಧ್ಯ ಈಗ ಇವರು ಅಥವಾ ನಿಮ್ಮಿಂದ? ಅವ್ರಂದ್ರೆ ಸರ್ ನಾವೀಗ ಮನೆ ಹತ್ರ ಇದೀವಲ್ಲ, ನಾಳೆ ಕೋರ್ಟ್ ನೋಟಿಸ್ ಬಂತಂದ್ರೆ ನಮ್ಗೆ ನಾವು ಕೋರ್ಟಿಗೆ ತಲೆ ಆಗ್ಲೇಬೇಕಲ್ಲ ಕಾನೂನು ಪ್ರಕಾರವಾಗಿ. ಸೊ ಈಗ ನಿಮ್ಮ ಹೆಸರಲ್ಲಿ ಕೊಡಿಸಿರೋದ್ರಿಂದ ನೀವೇ ಇಲ್ಲಿ ಏವನ್ನು? ನಾವೇ ಏವನ್ನು ಅಂದ್ರೆ ಏನಾಗಿದೆ ಅಂದ್ರೆ, ನಾನು ಕೊಡ್ಬೇಕಾದ್ರೆ ಅಷ್ಟು ನಂಬಿಕೆ ಮೇಲೆ ಅವಳದೊಂದು ಎಕ್ಸ್ಟ್ರಾ ಸೈನ್ ಆಗ್ಲಿ ಅಥವಾ ಚೆಕ್ ಆಗ್ಲಿ ಒಂದು ಬರವಣಿಗೆ ಮೂಲಕನೋ ವಿಡಿಯೋ ಮೂಲಕನೋ ಆತರ ಏನು ತಕೊಂಡಿಲ್ಲ. ಅಕ್ಕ ನೀ ತಗೋ ನಾನ್ ಕ್ಯಾಶ್ ತಕೊಂಡಿರೋದು ತಂದು ಹೊರಗಡೆ ಸೊಸೈಟಿನೋ ಇಲ್ಲೋ, ಸೊಸೈಟಿಲೇ ಕೊಟ್ಟಿದ್ರು CC ಕ್ಯಾಮರಾ ಇತ್ತು ತೆಗಿಸ್ಬೋದಿತ್ತು. ಇದೇನ್ ಮಾಡುದು, ಅಲ್ಲಿಂದ ನಮ್ ಬ್ಯಾಗಿಗೆ ಹಾಕೊಂಡ್ ಬಂದಿದ್ದು ಅಂಗಡಿಗೆ ಬಂದು ಅವಳ ಬ್ಯಾಗಿಗೆ ಹಾಕಿದ. ಆ ತರ ತುಂಬಾ ಒಳ್ಳೆಯವರಾಗಕ್ಕೆ ಹೋಗ್ಬಿಟ್ಟಿದ್ದೀರಾ. ಏನು ಒಳ್ಳೆಯವರು? ಅದೇ ಇದು ಯೋಚನೆ ಮಾಡವ. ಕಾಲ ಹೆಂಗಿದೆ, ₹1 ಅಂದ್ರೆ ನಾಲ್ಗೆಗೆ ನಿಲ್ಲೋ ಕಾಲ ಅಲ್ಲ. ನಾಲ್ಗಲ್ಲಿ ಅದು ನಿಜ, ಕೇಳಿಸ್ಕೊಳವ. ನಾಲ್ಗೆಲ್ಲ ಕೆರ ಮಾಡಿಕೊಂಡು ಸಂಬಂಧಕ್ಕೆ ಮಾತಿಗೆ ಬೆಲೆ ಇಲ್ಲ ಅಥವಾ ಮಾತಿನ ಮೇಲೆ ನಂಬಿಕೆ ಇಲ್ಲ, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಲ್ಲ. ಇವತ್ತಿನ ಕಾಲ ಹಿಂಗಿರ್ಬೇಕಾದ್ರೆ ಯಾರನ್ನು ನಂಬಿ, ಅದರಲ್ಲೂ ಗಂಡನಿಗೆ ಹೇಳದಂಗೆ, ಅಂದರೆ ಒಬ್ಳು ಪತಿವ್ರತೆ ಅಂತ ಅನ್ನಿಸ್ಕೊಳ್ಬೇಕಂದ್ರವ ಇನ್ನೊಬ್ಬ ಪರಪುರುಷನ ಸಹವಾಸ ಮಾಡಿದ್ರೆ ಕೆಟ್ಲು ಅಂತ ಅಲ್ಲ, ಗಂಡನಿಂದ ವ್ಯವಹಾರವಾಗಲಿ ಅಥವಾ ಇನ್ಯಾವುದೇ ಸಂಸಾರದ ವಿಚಾರ ಆಗಲಿ ಮುಚ್ಚಿಟ್ರೂ ಕೂಡ ಪತಿವ್ರತೆ ಅನ್ನೋದು ಪೂರ್ಣ ಪ್ರಮಾಣದಲ್ಲಿ ಆಗುವುದಿಲ್ಲ ಅಂತ ಅರ್ಥ ಆಯ್ತಲ್ಲ. ಇನ್ನೊಬ್ಬನ ಸಹವಾಸ ಮಾಡಿ ಗಂಡನಿಗೆ ಮೋಸ ಮಾಡೋದಿಷ್ಟು ಪಾಪವೋ ಅಥವಾ ಅದು ಕೀಳು ಅನ್ನೋದಾದರೆ, ಮನೆಯ ವ್ಯವಹಾರ ಇಷ್ಟು ಹೋಗ್ತಾ ಇದೆ, ಇಷ್ಟು ಬರ್ತಾ ಇದೆ, ನಾವು ಇವರಿಗೆ ಹಣ ಕೊಡಿಸ್ತಾ ಇದ್ದೀವಿ ಅಥವಾ ಇವ್ರಿಗೆ ಸಹಾಯ ಮಾಡ್ತಾ ಇದ್ದೀವಿ, ಗಂಡ ಕುಡುಕನೋ ಬೇಜವಾಬ್ದಾರಿನೋ ಇನ್ಯಾವ ಹೆಣ್ಣಿನಿಂದ ಹೋಗೋ ಈ ಮಟ್ಟಿಗೆ ಕೆಟ್ಟು ಹೋಗಿದ್ದಾನೆ, ಅವನು ಯೋಗ್ಯನೇ ಅಲ್ಲ ಸ್ವಲ್ಪನೂ ಕೂಡ ಅಂದಾಗ, ಸರಿ ನೀನು ಬುದ್ಧಿವಂತಿಕೆ ಬಳಸ್ಕೊಂಡು ನೀನು ಬದುಕವ, ನೀನು ವ್ಯವಹಾರ ಮಾಡ್ಕೊಳ್ಳವ. ಬಟ್ ಅಂಥದ್ದೇನೂ ಇಲ್ಲ, ಏನೋ ಚಿಕ್ಕ ಪುಟ್ಟದಿರ್ಬೋದು, ಬಟ್ ಎಲ್ಲವನ್ನ ಮುಚ್ಚಿಟ್ಟು ನೀನೇನೋ ಸ್ವತಂತ್ರವಾಗಿ ಇಷ್ಟೆಲ್ಲ ಓಡಾಡುವಷ್ಟು ಗಂಡ ಕೀಳಾಗಿ ಹೋಗ್ಬಿಟ್ನಲ್ಲ. ಯಾಕೆ? ನೀನು ಹೇಳ್ಬೋದು ಕೀಳಲ್ಲ ಸರ್ ಇದು, ನನಗೆ ಅವಳ ಮೇಲೆ ನಂಬಿಕೆ ಯಾವ್ದು? ಏನು ಒಡ ಹುಟ್ಟಿದವ್ರ ಅಥವಾ ಏನು ಜೊತೆ ಬೆಳೆದವ್ರ? ನೀವು ಮನೆಯಿಂದ ಸಂಘಕ್ಕೆ ಏನು ಬದುಕು ಕಟ್ಕೊಳ್ಳೋಕೆ ಬಂದ್ರೆ ಅವಳು ಹಂಗೆ ಬಂದಿದ್ಲು. ಚಿಕ್ಕ ಪುಟ್ಟ ಹಣವಾದ್ರೆ ಓಕೆ, ಇಷ್ಟಿಷ್ಟು ಎತ್ತು ಕೊಡಬೇಕು ಅಂದಾಗ ಏನು ಒಬ್ರಿಗೆ ದಾನ ಕೊಟ್ಟಿದೀಯಾ ಮರ್ತು ಬಿಡ್ಬೋದಿತ್ತು. ವ್ಯವಹಾರ ಅಂದಾಗ ಒಂದು ಅದು ಪತ್ರದ ಮೇಲಿರಬೇಕು, ಇಲ್ಲ ವಿಡಿಯೋ ರೂಪದಲ್ಲಿರಬೇಕು, ಇಲ್ಲ ಆಡಿಯೋ ರೂಪದಲ್ಲಿರಬೇಕು. ಏನೂ ಇಲ್ಲದೆ ನಾನು ಮಾತಿನ ಮೇಲೆ ನಿಲ್ತೀನಿ ಅನ್ನೋದಾದ್ರೆ ನೀನು ಇದಕ್ಕೆ ತಯಾರಿರಬೇಕು, ಹೌದಲ್ಲ? ಹೌದವ, ನನಗೆ ಅರ್ಥವಾಗುತ್ತೆ. ಇವತ್ತು ನೀನು ದುಡ್ಡು ಕಳ್ಕೊಂಡಿದೀಯಾ, ನಿನ್ನಲ್ಲಿ ಧರ್ಮ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅಥವಾ ನೀನು ಒಳ್ಳೇದು ಮಾಡ್ಲಿಕ್ಕೆ ಹೋದೆ, ಪರೋಪಕಾರ ಮಾಡ್ಲಿಕ್ಕೆ ಹೋದೆ. ಪರೋಪಕಾರ ಮೇಲ್ನೋಟಕ್ಕೆ ಅದು ಧರ್ಮ ಹೌದು, ಬಟ್ ಯಾರಿಗೆ ಮಾಡಬೇಕು ಅನ್ನೋ ಪ್ರಜ್ಞೆ ಇಲ್ಲದೆ ಹೋದರೆ, ಈಗ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ, ಹೌದಪ್ಪ ನಾನು ಯಾರು ದುರ್ಬಲರಿದ್ದಾರೋ ಅವ್ರ ಪರ ನಿಲ್ಲಬೇಕು, ಅಥವಾ ಯುದ್ಧ ಮಾಡೋರು ಸಹಾಯ ಕೇಳಿಕೊಂಡು ಬಂದರೆ ನಾನು ಅವ್ರ ಪರ ನಿಲ್ಲಬೇಕು ಸರಿ, ಯಾರ ಪರ ನಿಲ್ಲಬೇಕು ಅಂತ, ಕೊಡಬೇಕು ಸರಿ, ಯಾರಿಗೆ ಕೊಡಬೇಕು ಅಂತ ಸರಿ, ನೀಡಬೇಕು ಸರಿ, ಯಾರಿಗೆ ನೀಡಬೇಕು ಅಂದರೆ ನೀಡೋದೇ ಧರ್ಮವಲ್ಲ, ಕೊಡೋದೇ ಧರ್ಮವಲ್ಲ, ಯಾರಿಗೆ ಕೊಡ್ತೀಯ ಅನ್ನೋದು ಧರ್ಮ, ಹೌದಲ್ಲವ? ಈಗ ಸುಮ್ಮನೆ ಮನೆ ಮುಂದೆ ನಡ್ಕೊಂಡು ಹೋಗೋಣ, ಬರೋ ಊಟ ಮಾಡಬಾರೋ ಅಂತ ಕತ್ತಿಡ್ದು ಊಟ ಮಾಡಿಸೋದಕ್ಕಿಂತ, ಅಮ್ಮ ತಾಯಿ ಒಂದು ಊಟ ಕೊಡಮ್ಮ ಅಂತ ಬಂದ ಅಂದರೆ ಅನ್ನದಾನ ಮಾಡೋದು ಶ್ರೇಷ್ಠವಾದರೂ ಕೂಡ ಯಾರಿಗೆ ದಾನ ಮಾಡ್ತೀಯ ಅನ್ನೋದು ಭಾಳ ಮುಖ್ಯ. ಅಂದರೆ ನಾನು ಇದೆಲ್ಲ ಗೊತ್ತಿದ್ರೆ ಯಾಕೆ ಕೊಡ್ತಿದ್ದೆ ಸರ್,
ಅವಳಿಂಥ ವಿಷ ಜಂತು ಅಂತ ಗೊತ್ತಿದ್ರೆ ಯಾಕೆ ಕೊಡ್ತಿದ್ದೆ? ಅವಳು ವಿಷ ಜಂತುನೋ ಅಥವಾ ಅವ್ರ ಹರಿಶ್ಚಂದ್ರನ್ ತುಂಡೋ ನಿನಗದು ಬೇಕಿರಲಿಲ್ಲ. ವ್ಯವಹಾರವನ್ನು ವ್ಯವಹಾರದ ರೀತಿ ಮಾಡೋದು ಬಿಟ್ಟು ತೀರಾ ದೊಡ್ಡ ಒಳ್ಳೆಯವಳಾಗ್ಲಿಕ್ಕೆ ಹೋಗಿದ್ದು ಯಾರು ತಪ್ಪವ ಅದು? ಅವನು ಸ್ವಂತ ಎತ್ತು ಮಗ ಗಂಡ ಇದು ಒಂದು ಕಡೆ ಆಗುತ್ತೆ. ಹೊರಗಡೆ ಅಣ್ಣ ತಮ್ಮದಿರು ವಿಚಾರ ಬಂದರೂ ಕೂಡ ಒಂದು ಹೆಬ್ಬೆಟ್ಟು ಹೊತ್ತಿಸ್ಕೊಂಡು ಒಂದು ಸೈನ್ ಮಾಡಿಸ್ಕೊಂಡು ಮಾಡುವಂಥ ಈ ಕಾಲದಲ್ಲಿ ನಾನು ನನ್ನ ಬ್ಯಾಗಿಗೆ ಹಾಕೊಂಬಿಟ್ಟೆ, ಅಲ್ಲಿ ಹೋಗಿ ಕೊಟ್ಬಿಟ್ಟೆ. ಏನು ಸುಲಭವಾಗಿ ಹೇಳಿ. ಅದರಲ್ಲೂ ಗಂಡನ ವಿಚಾರದಾಗ ಈಗ ಆಯಿತು, ನೀನು ಏನೋ ಮಾಡ್ಕೊಂಡು ಸತ್ತಿದ್ರೆ ಮಕ್ಕಳನ್ನೆಲ್ಲ ಅನಾಥ ಮಾಡಿ ಹೋಗ್ತಿದ್ಲವ ನೀನು. ಆಯಿತು, ಈ ಕೇಸಲ್ಲಿ ಏನೋ ಆಗುತ್ತೆ, ಧರ್ಮ ಸೋಲಲ್ಲ, ನಿನಗೆ ಅಷ್ಟು ಮಾತ್ರ ನಾನು ಹೇಳ್ತೀನಿ, ಧರ್ಮ ಸೋಲಲ್ಲ. ನೀನು ಧರ್ಮದ ಗೆಲುವನ್ನು ನೋಡ್ಬಿಟ್ಟೆ ನೀನು ಸಾಯ್ಬೇಕು. ಅದೇನಾಗುತ್ತೋ ಆಗಲಿ, ಇಷ್ಟೇ ಬಂದಿದ್ದೀನಿ, ನೀನು ಕಳ್ಕೊಳೋಕೇನಿದೆ ಅಲ್ಲಿ? ಆಕೆ ನರಳಾಡುವುದನ್ನು ನೀನು ನೋಡ್ತೀಯ. ಆ ಗಂಡನಿಗೇನು ಗೊತ್ತಿಲ್ಲ ಅಂತಲ್ಲ, ಅವನೂ ಅಲ್ಲಿ ಆಟ ಆಡ್ತಿದ್ದಾನೆ, ಇಬ್ಬರೂ ಸೇರಿ ಅನುಭವಿಸ್ಲಿ. ಬಟ್ ನಾನು ಹೇಳ್ತೀನಿ, ನೀನು ಕಾನೂನಿಗೆ ತಲೆಬಾಗಬೇಕು ಹೌದು, ಆದರೆ ಧರ್ಮ ನಿನ್ನನ್ನು ಕೈ ಬಿಡುವುದಿಲ್ಲ. ನಿನ್ನನ್ನು ಆಟ ಆಡಿಸ್ತಾ ಇದೆ, ನಿನ್ನನ್ನು ಸತಾಯಿಸ್ತಾ ಇದೆ. ಯಾಕಂದರೆ ನೀನು ಮಾಡಿರೋ ತಪ್ಪು ಒಂದ ಎರಡ, ನಿನ್ನ ಕರ್ಮಕ್ಕೆ ಫಲ ಬೇಕಲ್ಲ. ಗಂಡನಿಂದ ಮುಚ್ಚಿಟ್ಟೆ, ಆಯಿತು, ನಿನ್ನ ಉದ್ದೇಶ ಶುದ್ಧವಾಗಿದ್ದರೂ ಕೂಡ ಮುಚ್ಚಿಡೋ ಅವಶ್ಯಕತೆ ಇರಲಿಲ್ಲ. ಅಥವಾ ಇವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡು ಹೆಂಗುಸ್ರೆ ಏನೇನೋ ಮಾಡ್ಕೊಂಡು ಕೂತಿದ್ದೀರಲ್ಲ, ಇಲ್ಲಿ ಎಲ್ಲೋ ಒಂದು ಚೂರು ಚಿಕ್ಕ ಎಡವಟ್ಟಾದರೆ ನಾಳೆ ಏನಾಗ್ಬೋದು ನಮ್ಮ ಕತೆ ಅಂತ ಯೋಚನೆ ಮಾಡದೆ ಮಾಡಿರೋದಿದೆಯಲ್ಲ. ಹೆಣ್ಣಿನ ಮನಸ್ಸು ಚಂಚಲೆ. ನಿಮ್ಮ ನಂಬಿಕೆಯನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಅವ್ರಿಗಿಲ್ಲ ಅಂತ ಈಗ ಗೊತ್ತಾಗ್ತಾ ಇದೆ. ಬಟ್ ಅವಳಿಗೆ ನಂಬಿಕೆ ಇದೆಯೋ, ಅವಳು ಯೋಗ್ಯತೆ ಇದೆಯೋ, ಅವಳು ಉಳಿಸ್ಕೊಳ್ತಾಳೋ ಬೇಡವೋ ನನಗೆ ಗೊತ್ತಿಲ್ಲ. ನನ್ನ ಮನೆ ಹಣ, ನನ್ನ ಗಂಡ ಶ್ರಮಪಟ್ಟಿದ್ದು, ನಾನು ಶ್ರಮಪಟ್ಟಿದ್ದು, ಅಥವಾ ನನ್ನ ಮನೆಗೆ ಲಕ್ಷ್ಮಿ ಒಲಿದು ಬಂದಿದ್ದಾಳೆ, ಅದನ್ನು ನಾನು ಒಬ್ಬರಿಗೆ ದಾನ ಅಂತ ಕೊಟ್ಟು ಮರ್ತು ಬಿಡೋಣ. ಅದರ ವ್ಯವಹಾರ ಅಂತ ಬಂದಾಗ ಯಾವುದೋ ಒಂದು ರೀತಿಯಲ್ಲಿ ಸಾಕ್ಷಿ ಇಲ್ಲದ ಹೊರತು, ಈ ಸಾಕ್ಷಿ ಇಲ್ಲದೆ ನೀನು ಹೇಗೆ ನಿರೂಪಿಸ್ಕೊಳ್ತೀಯ? ನಾವು ಸತ್ಯಯುಗದಲ್ಲಿದ್ದೀವ, ನಾವು ತಪಸ್ಸು ಮಾಡಿ ಭಗವಂತನ ಕರೆದು ಅವನ ಮೂಲಕ ಅಗ್ನಿ ಪ್ರವೇಶ ಮಾಡಿಸಿ ಹೇಳಿಸೋದಕ್ಕೆ. ಇದು ಕಲಿಯುಗವ, ಸಾಕ್ಷಿ ಇಲ್ಲದೆ ಯಾರೂ ನಂಬಲ್ಲ. ಈಗ ನೀನು ಮಾಡಬೇಕಾಗಿರೋದು ಇದನ್ನು ಸಂಪೂರ್ಣವಾಗಿ ನೀನು ಭಗವಂತ ಧರ್ಮಕ್ಕೆ ಬಿಡು. ಆಯಿತು, ನಾನು ಧರ್ಮದಲ್ಲಿ ನನ್ನನ್ನು ಜೈಲಿಗೆ ಹಾಕ್ತಾರೆ ಹಾಕಲಿ, ನನ್ನ ಇಡೀ ಜೀವನವನ್ನು ಇದು ನಾನಿಲ್ಲಿ ತಪ್ಪು ಮಾಡಿಲ್ಲ, ನಾನಿಲ್ಲಿ ಅಧರ್ಮಿಯಾಗಿ ನಡ್ಕೊಂಡಿಲ್ಲ, ನನ್ನ ಇಡೀ ಜೀವನ ಇದರಲ್ಲೇ ಮುಗ್ದೋಗಲಿ. ಆದರೆ ಧರ್ಮ ಗೆಲ್ಲೋದನ್ನು ನೀನು ನೋಡಬೇಕು, ಧರ್ಮವನ್ನು ನಂಬಬೇಕು, ಧರ್ಮಕ್ಕೆ ಗೆಲುವಾಗೇ ಆಗುತ್ತೆ. ಬಟ್ ಯಾಕೆ ಅಂದರೆ ಇಷ್ಟು ಸತಾಯಿಸ್ತಾ ಇರೋದು ನೀನು ಇಲ್ಲಿ ಅಲ್ಲಲ್ಲೇ ಮಾಡಿದ ಒಂದಷ್ಟು ಎಡವಟ್ಟುಗಳು. ನೀನು ಹೇಳ್ತೀಯ ಅವಳು ಸರಿಯಿಲ್ಲ, ಹೌದು ಆಕೆ ಕೆಟ್ಟಿದ್ದಾಳೆ ಅಥವಾ ಆಕೆ ತಪ್ಪು ಮಾಡಿದ್ದಾಳೆ, ಮೋಸ ಮಾಡಿದ್ದಾಳೆ. ಬಟ್ ಮೋಸ ಮಾಡಲಿಕ್ಕೆ ಎಲ್ಲ ವೇದಿಕೆ ನಿರ್ಮಾಣ ಕೊಟ್ಟಿದ್ದು ನೀವೇನು, ಒಂದು 7-8 ಜನ ಇದ್ದೀರಲ್ಲ, ನೀವೇ ಅಲ್ವಾ ಮಾಡಿಕೊಟ್ಟಿದ್ದು? ಕಷ್ಟ ಅವಳೊಬ್ಳಿಗೆ ಇದ್ದಿದ್ದ, ನಿಮ್ಗೆ ಯಾರು ಇರಲಿಲ್ವಾ? ಅಥವಾ ಕೋಟ್ಯಾಂತರ ರೂಪಾಯಿ ಹಣ ಅಥವಾ ಲಕ್ಷಾಂತರ ರೂಪಾಯಿ ಹಣ ಕೊಟ್ಬಿಟ್ಟು ಮರ್ತು ಬಿಡುವಷ್ಟು ದೊಡ್ಡ ಶ್ರೀಮಂತರ ನೀವು? ಇವತ್ತು ಕೋಟ್ಯಾಧಿಪತಿ ಆದರೂ ಕೂಡ ಒಬ್ರಿಗೆ 100 ರೂಪಾಯಿ, ಟ್ರಾಫಿಕಲ್ಲಿ ಯಾರೋ ಭಿಕ್ಷೆ ಬೇಡ್ಕೊಂಡು ಬಂದ 100 ರೂಪಾಯಿ ಆಗ್ಲಿಕ್ಕಿಂತ ಮುಂದೆ ನೋಡ್ತಾನೆ. ಹಣದ ಬೆಲೆ ಗೊತ್ತಲ್ವಾ? ಒಂದು ನಾನು ಕೊಡ್ತೀನಿ ಸರ್, ಅವಳು ನಾಳೆ ನನಗೆ ಮೋಸ ಮಾಡಿದ್ರು ನನಗೇನು ತೊಂದರೆ ಇಲ್ಲ ಸರ್, ಭಗವಂತ ನನಗೆ ಶಕ್ತಿ ಕೊಟ್ಟಿದ್ದಾನೆ, ಹಂಗಿರೋದಾದ್ರೆ ಕೊಡಿ. ಇಲ್ಲ ಸರ್ ನಾನು ಕೊಡ್ತಾ ಇದ್ದೀನಿ, ಇದು ವ್ಯವಹಾರ ಸರ್, ನನಗೆ ಮತ್ತೆ ಅದು ಬೇಕೇ ಬೇಕು ಅನ್ನೋದಾದರೆ ಪ್ರೂಫ್ ಇಟ್ಕೊಂಡು ಕೊಡಿ. ಇಲ್ಲ ಕೊಟ್ಟು ಮರ್ತು ಬಿಡಿ, ಅದು ದಾನ ಅನ್ಸ್ಕೊಳ್ಳುತ್ತೆ, ಸಹಾಯ ಅನ್ಸ್ಕೊಳ್ಳುತ್ತೆ. ಇಲ್ಲ ವ್ಯವಹಾರ ಆಗಿರೋದಾದರೆ ತಿಪ್ಪಿಗೆ ಎಸೆದ್ರು ಲೆಕ್ಕ ಇರಬೇಕು, ಸಾಕ್ಷಿ ಇರಬೇಕು ಅಂತ ದೊಡ್ಡವರು ಹೇಳ್ತಾರಲ್ಲ. ಲೆಕ್ಕ ಇರಬೇಕು. ಹೌದು, ಇವನ್ ಪ್ರತಿಯೊಂದಕ್ಕೂ ಇವತ್ತು ಮನುಷ್ಯನ ಮೇಲೆ ನಂಬಿಕೆ ಕಳ್ಕೊಂಡ. ಈಗ ಮನೆಗೆ ಬಾಗಿಲು ಯಾಕೆ ಬಂತು, ಮನೆಗೆ ಬಾಗಿಲಿಗೆ ಬೀಗ ಯಾಕೆ ಬಂತು, ಅದು ಎರಡೆರಡು ಬೀಗ, ಹೊರಗಡೆ ಒಂದು ಚೀಲ್ಕ, ಒಳಗಡೆ ಒಂದು ಡೋರ್ ಲಾಕು, CCTV, ಅಂದ್ರೆ ಈ ಮಟ್ಟಿಗೆ ಗ್ರಿಲ್ ಹಾಕ್ಸಿ ಭದ್ರತೆ ಮಾಡ್ಕೊಳ್ಳೋದು. ಅಂದ್ರೆ ಮನುಷ್ಯನ ಮೇಲೆ ನಂಬಿಕೆ ಕಳ್ಕೊಂಡಿರೋದಕ್ಕೆ ತಾನು ಇಷ್ಟೊಂದು ಭದ್ರತೆಗಳು ಬರ್ತಾ ಇರೋದು. ಅಂಥದ್ರಲ್ಲಿ ಹೌದು ನಾವು ನಂಬಬೇಕು. ಯಾವ್ದು ನಂಬಬೇಕು? ನಾನು ಹೇಳ್ತೀನಮ್ಮ, ಈ ಕಲಿಯುಗದಲ್ಲಿ ತೆಗೆದುಕೊಂಡವನು ನಿಯತ್ತನ್ನು ಪ್ರದರ್ಶನ ಮಾಡಿದಾಗ ಕೊಟ್ಟವರಿಗೇನು ನಷ್ಟ ಇಲ್ಲ. ಅಯ್ಯೋ ನನಗೆ ಕಷ್ಟ ಕಾಲದಲ್ಲಿ ಕೊಟ್ಟಿದ್ದಾರಪ್ಪ, ಅವರಿಗೆ ನಾನು ಮೋಸ ಮಾಡಬಾರ್ದು, ಈ ನಿಯತ್ತು ತೆಗೆದುಕೊಂಡವನಿಗೆ ಇದ್ಬಿಟ್ರೆ
ಕೊಟ್ಟಂತಹ ನಿಮ್ಮಂಥ ದೊಡ್ಡ ಮನುಷ್ಯರಿಗೆ ಏನು ದುಃಖ ಇಲ್ಲ. ಬಟ್ ವಿಚಿತ್ರ ಅಂದರೆ ಕೊಟ್ಟವನು ನೆನ್ಪಿಟ್ಕೊಳ್ಬೇಕು, ತೆಗೆದುಕೊಂಡವನು ಮರೀತಾ ಇದ್ದಾನೆ ಅಂದ್ರೆ ಇದು ಎಂಥ ಕೆಟ್ಟ ಕಲಿಯುಗ, ಹೌದಲ್ಲವ? ಸತ್ಯ ಏನಂದ್ರೆ ತೆಗೆದುಕೊಂಡವನು ಕೃತಜ್ಞತೆಯಿಂದ ನೆನ್ಪಿಟ್ಕೊಳ್ಬೇಕು, ಅಯ್ಯೋ ನಮಗೆ ಕಷ್ಟ ಕಾಲದಲ್ಲಿ ಕೊಟ್ಟರು ಕಣಪ್ಪ ಅಂತ. ಇಲ್ಲೆಲ್ಲ ವಿಚಿತ್ರ, ಕೊಟ್ಟವನು ಎಂದಿಂದ ಓಡಾಡಬೇಕು ಸಾಲ ವಸೂಲಿ ಮಾಡೋಕ್ಕೆ, ತೆಗೆದುಕೊಂಡವನು ಕದ್ದೋಡಾಡಬೇಕು. ಹಾಗಾಗಿ ಇಲ್ಲಿ ಪ್ರಾಣ ಕಳ್ಕೊಂಡು ನೀನು ಸಾಧಿಸೋದೇನೂ ಇಲ್ಲ. ಗಂಡನಿಗೆ ಗೊತ್ತಿಲ್ಲದೆ ಏನೇನೋ ವ್ಯವಹಾರ ಮಾಡ್ಕೊಂಡು ಸತ್ಲಂತೆ ಅಂತ ಒಂದು ಕೆಟ್ಟ ಕಥೆಯನ್ನು, ಕೆಟ್ಟ ವಿಚಾರವನ್ನು ನಿನ್ನ ಮೇಲೆ ಹಾಕ್ತಾರೆ. ನಿನ್ನ ಆತ್ಮ ತೃಪ್ತಿ, ನೆಮ್ಮದಿ, ಶಾಂತಿ ಸಿಗದೆ ಒದ್ದಾಡ್ತೀಯ ನೀನು ಇಡೀ ಜೀವನವನ್ನು. ಈ ವಿಚಾರದಲ್ಲಿ ನಾನು ಧರ್ಮದಲ್ಲಿದ್ದೀನಿ ಅಂತ ನಿರೂಪಿಸೋದಕ್ಕೆ ಇಡೀ ಜನ್ಮ ಬೇಕಾಗಲಿ ಪರವಾಗಿಲ್ಲ, ನೀನು ಬದುಕಿರ್ಬೇಕವ. ನೀನು ಹೇಳಿದ್ದೆಲ್ಲ ಸತ್ಯ ಆಗಿರುವುದಾದರೆ ನಿನ್ನ ಧರ್ಮ ಗೆಲ್ಲಲೇಬೇಕು, ಧರ್ಮ ಸೋಲಿಗೆ ಕಾರಣ ಇಲ್ಲ ಇಲ್ಲಿ. ಹಾಗಾಗಿ ಗಂಡ ಮಕ್ಕಳು ಇವ್ರನ್ನೆಲ್ಲ ಅನಾಥ ಮಾಡಿ ಹೋಗೋದು ಬಿಟ್ಟು, ಸರಿ ಇಷ್ಟೆಲ್ಲ ಗೊತ್ತಾದ್ಮೇಲೆ ಗಂಡ ನೀನು ಹೊಡೆದು ಬಡ್ದು ಹೊರಗಡೆ ಹಾಕಿದ್ದಾನ? ಇಲ್ಲ ತಾನೇ? ಹಾಕಿದಾರ? ಇಲ್ಲ. ಹಂಗ ಒಳಗಡೆ ಪಶ್ಚಾತ್ತಾಪ ಹೌದಲ್ಲ? ನಂಗೆ ಅವರು ಹೊಡೆದು ಹಾಕ್ಲಿಲ್ಲ. ಅವರು ಅಂದ್ರೆ ಈಗ ಪಶ್ಚಾತ್ತಾಪ ಪಡ್ತಾರೆ. ಯಾಕಂದ್ರೆ ನಂಗೆ ನನ್ನ ಮಕ್ಕಳಿಗೆ ಚಪ್ಪಲ್ ತರ್ಲಿಕ್ಕೆ ದುಡ್ಡಿಲ್ಲ. ಈಗ ನನ್ಗೆ ಬಸ್ಸಿಗೆ ಹೋಗಕ್ಕೆ ದುಡ್ಡಿಲ್ಲ. ಅಂದ್ರೆ ಸಾಲ ಕಟ್ತಿದ್ರೆ ಮನೆ ಬಾಗಿಲಿಗೆ ದಿನ ಒಬ್ರಲ್ಲಿ ಒಬ್ರು ಬರ್ತಾರೆ ಅಕ್ಕಪಕ್ಕದವ್ರು. ಅಂದ್ರೆ ನಾವ್ ಇದ್ದಿದ್ ಊರ್ ಬಿಟ್ಟು ಪಕ್ಕದ ಊರಿಗೆ ಬಂದು ಮನೆ ಕಟ್ಟಿದ್ದೇವೆ. ಅವರಿಗೆ ನಾವ್ ಏನ್ ಮಾಡಿದೀವಿ ನಾವ್ ಇದ್ದಿದ್ ಊರಲ್ಲಿ ಗೊತ್ತು. ಈಗ ಅವಳು ಎಷ್ಟು ಮೋಸ ಮಾಡಿ, ಎಷ್ಟು ಜನಿಗೆ ಮೋಸ ಮಾಡಿದ್ದು ಹೋಗಿದ್ದಾಳೆ ಅಂತ ಇದ್ದಿದ್ ಊರಲ್ಲಿ ಗೊತ್ತು. ಆದ್ರೆ ಈಗ ಇರೋ ಊರಲ್ಲಿ 2 ವರ್ಷ ಆಯ್ತು ನಾವ್ ಇಲ್ಲಿ ಬಂದು, ಇರೋ ಊರಲ್ಲಿ ಗೊತ್ತಿಲ್ಲ. ಆದ್ರೂ ಸ್ವಲ್ಪ ಗೊತ್ತಾಗಿದೆ ಈಗ ಹಿಂಗ್ ಮೋಸ ಹೋಗಿದ್ದಾರೆ. ನನ್ನ ಮಕ್ಕಳು ಟ್ಯೂಷನಿಗೆ ನಾನು ಜಾಸ್ತಿ ಓದ್ಲಿಲ್ಲ, ನಾನು ಇಂಗ್ಲಿಷ್ ಮೀಡಿಯಂ ಹೋಗೋದು. ನನ್ನ ಮಕ್ಕಳು ಅವ್ರಿಗೆ ಇಂಗ್ಲಿಷ್ ಹೇಳ್ಕೊಡಕ್ ಬರಂತ ಟ್ಯೂಷನಿಗೆ ಕಳಿಸ್ತೀನಿ. ಅವ್ರಿಗೆ ಒಂದು 800 ರೂಪಾಯಿ ತಿಂಗಳಿಗೆ 800 ರೂಪಾಯಿ ಕೊಡಕ್ಕೆ ದುಡ್ಡಿಲ್ಲ ನನ್ನ ಹತ್ರ. ಅದೇ ನನ್ನ ಮಗುಗೆ ಶಾಲೆ ಕೊಟ್ಟಿದ್ದ ಚಪ್ಪಲಲ್ಲೇ ಜೀವನ ಮಾಡ್ತೀನಿ. ನನ್ನ ಮಕ್ಕಳಿಗೆ ಚಪ್ಪಲ್ ತರೋಷ್ಟು ದುಡ್ಡಿಲ್ಲ. ಅದ ಪರಿಸ್ಥಿತಿ. ಅಂದ್ರೆ ಯಾಕಂದ್ರೆ ನಿಮ್ ಗಂಡ ದುಡಿಮೆ ಮಾಡೋದೆಲ್ಲ ನೀವು ಇದನ್ನ ನನ್ ಗಂಡ ದುಡಿಮೆ ಮಾಡ್ತಾರೆ. ಮಾಡಿದ್ದು ನನ್ ಮನೆ ಕಟ್ಟಿದೆ 35,000 ಲೋನ್ ನನ್ ಗಂಡ ಕಟ್ಟುತ್ತಿದ್ದಾರೆ ಪ್ರತಿ ತಿಂಗಳು. ನಾವ್ 8 ಲಕ್ಷ ಲೋನ್ ಮಾಡಿ ಮನೆ ಮಾಡಿರೋದು. ಪ್ರತಿ ತಿಂಗಳು ಅವರು ಲೋನ್ ಕಟ್ಟಿದ್ರೆ ಅದೇ ಅಂದ್ರೆ ಆ ಮನೆ ಲೋನ್ ಇದೆಯಲ್ಲ, ನಮ್ದು ಪರ್ಸನಲ್ ಲೋನ್ಗಳಿದೆಯಲ್ಲ ಮನೆ ಲೋನು, ಅದು ಕಟ್ಟುತ್ತಿದ್ದಾರೆ. ಮನೆ ಲೋನಿಗೆ ಆಗ್ಬೇಕು, ಊಟಕ್ಕೆ ಆಗ್ಬೇಕು. ನಾವು ಸಾಕ್ಷಿ ಇದ್ಯಾ ಇದು ಅವ್ರು ತಗೊಂಡಿದ್ದು ನೀವು ಕೊಡಿಸಿದ್ದು ಆಯ್ತು. ಬಟ್ ಈಗ ಆ ಸಂಘದವರು ದೊಡ್ಡವರು ಅಥವಾ ಅಲ್ಲಿನವ್ರಿಗೆ ಇದು ಸತ್ಯ ಏನು ಅಂತ ಅವರಾದ್ರೂ ಅರ್ಥ ಮಾಡ್ಕೊಂಡು ಅದಕ್ಕೇನೋ ಒಂದು ದಾರಿ ಮಾಡೋರು ಯಾರು ಇಲ್ವಾ ಅಲ್ಲಿ? ಅದ್ರಲ್ಲಿ ಏನಾಗಿದೆ ಸರ್, ಒಂದ್ಸರಿ ಪೊಲೀಸ್ ಸ್ಟೇಷನ್ಗೆ ನಾನು 2ನೇ ಸರಿ ಕಂಪ್ಲೇಂಟ್ ಕೊಟ್ಟಾಗ ಬಂದಿದ್ಲವಳು ಪೊಲೀಸ್ ಸ್ಟೇಷನ್ಗೆ. ಬಂದು ಬರ್ದು ಕೊಟ್ಟಿದ್ದಾಳೆ, ನಾನು ಆರ್ಟಿಸಿ ಮೇಲೆ ಲೋನ್ ತಕೊಂಡಿದ್ದೀನಿ, ಹೌದು 2 ಲಕ್ಷ ಆರ್ಟಿಸಿ ಮೇಲೆ ಲೋನ್ ಇದೆ, ಮತ್ತೆ ಇನ್ನಿತರ ಲೋನ್ಗಳು ಇದೆ, ನಾನು ಕಟ್ತೀನಿ 6 ತಿಂಗಳೊಳಗೆ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಬರ್ದು ಕೊಟ್ಟಿದ್ಲು. ಅದು ಬರ್ದು ಕೊಟ್ಟಾದ್ರ ಮೇಲೂ ಇವತ್ತಿನವರೆಗೂ 1 ರೂಪಾಯಿ ಹಣ ಎಲ್ಲಿಗೂ ಕಟ್ಲಿಲ್ಲ. ಅವರು ಕೊಟ್ಟಿದ್ದಾಳೆ ಅವಳನ್ನ ಕೇಳ್ಬೇಕಲ್ವಾ, ನಿನ್ನ ಯಾಕೆ ಕೇಳ್ತಾರೆ? ಅಂದ್ರೆ ಅದು ಪೊಲೀಸ್ ಸ್ಟೇಷನ್ ಮಾತ್ರ ಬರ್ಕೊಟ್ಟಿದ್ದು. ಅಂದ್ರೆ ಈಗ ಸೊಸೈಟಿಗಳಿಗಾಗ್ಲಿ ಅಥವಾ ನಾವು ಹಣ ಅಲ್ಲ, ಪೊಲೀಸ್ ಸ್ಟೇಷನ್ಗೆ ಬಂದಾಗ ಜುಟ್ಟಿಡ್ಕೊಂಡು ಕರ್ಕೊಂಡೋಗಿ ಆ ಸಂಘದವ್ರಿಗೆ ಹೇಳಿಸ್ಬೇಕಲ್ವಾ? ಅಲ್ಲಿ ಡ್ಯೂಟಿ ಇಟ್ಕೊಂಡು ಕರ್ಕೊಂಡು ಹೋಗ್ಲಿಕ್ಕೆ ಸರ್ ನಾನು ಪೊಲೀಸ್ ಸ್ಟೇಷನ್ ರಿಕ್ವೆಸ್ಟ್ ಮಾಡ್ಕೊಂಡೆ, ಮೇಡಮ್ ನಾನು ಬರೋ ತನಕ ಒಂದು 10 ನಿಮಿಷ ಇರಾಕ್ ಹೇಳಿ ಕುಸುಮ್ ಅವರಿಗೆ, ನಾನು ಬರ್ತೀನಿ, ನಾನು ಬರೋ ತನಕ 10 ನಿಮಿಷ ಇದ್ರೆ ಸಾಕು ಅವರು, ಆಮೇಲೆ ಅವ್ರು ಬೇಕಾದ್ರೂ ಹೋಗ್ಲಿ. ಇಲ್ಲ, ಅವಳು ಹೇಳುದು ನಾನು ಅವಳ ಎದ್ರೆ ಬರೋದಿಲ್ಲ, ನಾನು ಅವಳು ನನ್ನ ಎದ್ರೆ ಮಾಡೋದಾದ್ರೆ ನಾನು ಇರೋದೇ ಇಲ್ಲ, ನಂಗೆ ಬೇರೆ ಕೆಲಸ ಇದೆ, ನಾನು ಅಲ್ಲಿ ಇರೋದೇ ಇಲ್ಲ, ಅವಳು ಎದ್ರೆ ನಿಲ್ಲಿಕ್ ನಂಗೆ ಆಗಲ್ಲ, ನಾನು ಬರಲ್ಲ ಅಷ್ಟೇ, ನಾನು ಇರಲ್ಲ. ಅಲ್ಲ, ಈ ಪೊಲೀಸ್ನವ್ರ ಹತ್ರ ಬಂದಾಗ ಅಟ್ಲೀಸ್ಟ್ ಸಂಘದವ್ರನ್ನೇ ಯಾರನ್ನೋ ಕಳಿಸಿ ಸಂಘದವ್ರಿಗೊಂದು ಖಾತ್ರಿ ಪಡಿಸ್ಬೋದಿತ್ತು, ಇದು ಮೋಸ ಅವಳಿಂದ ಆಗಿರೋದಲ್ಲ ಈಗೆಯಿಂದ ಆಗಿರೋದು ಅಂತ ಖಾತ್ರಿ ಪಡಿಸ್ಬೋದಿತ್ತಲ್ಲ. ಫೋನ್ ಇಲ್ಲ ಇಲ್ಲ ಇಲ್ಲ, ಅವಳು ಪೊಲೀಸ್ ಸ್ಟೇಷನ್ಗೆ ಅವಳು ಬಂದಾಗ ನಮ್ಮನ್ನ ಕರ್ಸಲಿಲ್ಲ, ನಾವು ಹೋದಾಗ ಅವಳು ಬರ್ಲಿಲ್ಲ. ನೋಡವ್ವ, ಇಲ್ಲಿ ಇರೋದೊಂದೇ, ನಾನು ನಿನಗೆ ಮಾನಸಿಕವಾಗಿ ಧೈರ್ಯ ತುಂಬೋದು ತಾಯಿ. ಬಟ್ ಕೆಲವು ಅವಾಂತರಗಳಿಗೆ ನನ್ನ ಬಳಿ ಉತ್ತರ ಇಲ್ಲ. ಬಟ್ ನಾನು ಹೇಳೋದಿಷ್ಟೇ, ಪ್ರಾಣ ಕಳ್ಕೊಡೋ ಹಂತಕ್ಕೆ ಹೋಗ್ಬೇಡ. ಜಗತ್ತಲ್ಲಿ ಪ್ರತಿಯೊಂದಕ್ಕೂ
ಒಂದು ಪರಿಹಾರ ಅಂತ ಇದ್ದೇ ಇದೆ. ಕಾನೂನಾತ್ಮಕವಾಗಿ ತಲೆಬಾಗು, ಧರ್ಮವನ್ನು ನಂಬು, ನ್ಯಾಯವನ್ನು ನಂಬು. ಒಬ್ಬ ಲಾಯರನ್ನು ಹಿಡಿದು ಪೊಲೀಸ್ನವರು ವಿಚಾರದಲ್ಲಿ ರಿಕ್ವೆಸ್ಟ್ ಮಾಡ್ಕೊ, ಪೊಲೀಸ್ನವ್ರು ನ್ಯಾಯ ಕೊಡಿಸ್ಬೇಕು. ಅವರು ಯಾಕೋ ಇಂದು ಮುಂದೆ ಇದು ಮಾಡ್ತವ್ರೆ ಎಂದಾಗ ನೀನು ಲಾಯರ್ನ ಹಿಡಿದು ಸ್ವಲ್ಪ ಯೋಚನೆ ಮಾಡು. ಬಟ್ ನಾನು ಹೇಳ್ತೀನಿ, ಬದುಕನ್ನು ಕಳ್ಕೊಳ್ಳೋ ಮಟ್ಟಕ್ಕೆ ಹೋಗ್ಬೇಡವ. ಅಂಡ್ ನೀನು ಕಟ್ಟಬೇಡ. ಕಡೆಗೆ ಏನು ಜೈಲಿಗೆ ಹಾಕ್ತಾರ ಹಾಕಲಿ, ಯಾವತ್ತೋ ಒಂದು ಸತ್ಯ ಗೊತ್ತಾಗಲೇಬೇಕಲ್ಲ. ಬಟ್ ಯಾವತ್ತೋ ಒಂದು ದಿವಸ ಅವಳು ಕಟಕಟೆ ಮೇಲೆ ಬರಲೇಬೇಕು. ಅವಳು ಕಟಕಟೆ ಮೇಲೆ ಬರದೆ ನಿನ್ನನ್ನು ಅವ್ರು ಏನೂ ಮಾಡ್ಲಿಕ್ಕೆ ಆಗಲ್ಲ. ಅವಳು ಒಂದು ದಿವಸ ಬಂದಾಗ ಸತ್ಯಕ್ಕೆ ಹಾಕಬೇಕು. ಬಟ್ ನನ್ನ ಹಾರೈಕೆ ಮುಂದಿನ 4 ತಿಂಗಳ ಒಳಗೆ ಆಕೆಗೆ ಬರಬಾರದ ಒಂದು ಕಾಯಿಲೆ ಕಾಣಿಸಿಕೊಂಡು ಅವಳೇ ಓಡಿ ಬರೋ ಹಂತಕ್ಕಾಗುತ್ತೆ. ಆಗಲಿ. ಆದರೆ ನೀನು ನಿನ್ನ ಕಡೆ ಇರುವಂತಹ ನೀವೇನು ಹೆಂಗಸರಿದ್ದೀರಿ, ನಿಮ್ಮ ಎಡವಟ್ಟುಗಳು, ನಿಮ್ಮ ಅತಿಯಾದ ಆತ್ಮವಿಶ್ವಾಸಗಳು ಇವನ್ನೆಲ್ಲ ಬಿಟ್ಟು ಸಂಸಾರಸ್ಥರಾಗಿ ಬದುಕೋದನ್ನು ಕಲೀರಿ. ಮೊದಲು ಹೊರಗಡೆ 4 ಕಾಸು ಬಂತು, ಆ ಸಂಘ ಈ ಸಂಘ, ಗಂಡನ ಬಿಟ್ಟು ವ್ಯವಹಾರ ಮಾಡುವಷ್ಟು ಆಯ್ತು. ಆಕೆ ಯಾರಿಗೋ ಗಂಡ ಸರಿ ಇಲ್ಲ, ಅವನು ಕುಡುಕ, ನಿನ್ಗೇನಾಗಿತ್ತವ? ನಾಳೆ ಮಾಡ್ಕೊಳ್ಳೋ ಎಡವಟ್ಟು, ನೋಡು ಇವಳು ಗಂಡನ ಹೆಂಡತಿಯನ್ನು ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಆಗದೆ ಇರೋನು. ಈಗ ನಿನ್ನ ಗಂಡನಿಗೆ ನಿನ್ನ ಮಕ್ಕಳಿಗೆ ಎಷ್ಟು ಅಪವಾದ. ಏನ್ರು ನೀವು ಇದನ್ನೆಲ್ಲ ಅರ್ಥ ಮಾಡಿ, ಯಾವ ಸ್ನೇಹ, ಯಾವ ಫ್ರೆಂಡ್ಶಿಪ್ಪು, ಅಯ್ಯೋ ಯಾವ ನಂಬಿಕೆ ನಮ್ಮ ನಿಮ್ದು. ಯಾರನ್ನೂ ನಂಬಬೇಡ. ನಂಬು, ಎಷ್ಟು ನಂಬು, ನಿಮ್ಮ ನಗುವಿಗೆ ಕಾರಣ ನನ್ನ ಫ್ರೆಂಡ್ ಕಣ ಅಷ್ಟೇ. ವ್ಯವಹಾರ ಬಂತ ಕಡ್ಡಿ ತುಂಡಾದಂಗಿರ್ಬೇಕು. ನಿಷ್ಠೂರ ಆದ್ರೂ ಪರವಾಗಿಲ್ಲ. ಇಲ್ಲ ದುಡ್ಡು ಹೆಚ್ಚಗೈತಾ ಕೊಟ್ಟು ಮರ್ತು ಬಿಡು. ಇನ್ನು ಮುಂದಾದ್ರೂ ಬುದ್ಧಿ ಕಲ್ತ್ಕೊಂಡು ಸರಿ ಆಯ್ತು, ಕಾನೂನಾತ್ಮಕವಾಗಿ ಇಲ್ಲಪ್ಪ ನಮ್ಮ ಕೈಲಿ ಆಗಲ್ಲ, ಇನ್ನು ನೀವೇನು ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ ಅನ್ನೋ ಮಟ್ಟಕ್ಕಾದ್ರೂ ನೀವು ಕಟ್ತಾ ಹೋದ್ರೆ ಅವ್ರು ಕಟ್ಟಿಸ್ಕೊಳ್ತಾ ಹೋಗ್ತಾರೆ. ಬಟ್ ಹೋರಾಟಕ್ಕೆ ನಿಲ್ಲು, ಹೋಗು. ನಾನು ಆದಷ್ಟು ಕೊಟ್ಟಿದ್ದೀನಿ ಸರ್. ಅಂದ್ರೆ ನನ್ನ ಹತ್ರ ಇದ್ದ ಚಿನ್ನ ಎಲ್ಲ ಇಟ್ಟು, ಕಿವಿದಿಟ್ಟು, ಅದು ಚಿನ್ನಕ್ಕೂ ಮತ್ತೆ ವಾಪಸ್ ಬಡ್ಡಿ ಕಟ್ಟಿ, ಈಗ ನಾಳೆ ಒಂದು ಸ್ವಲ್ಪ 1.5 ಲಕ್ಷ ಚಿನ್ನ ಇಟ್ಟಿದಿತ್ತು, ಅದು ಏಲಮ್ಮಿಗೆ ಬಂದಿದೆ. ಅದಕ್ಕೊಂದು 15,000, 10-12 ಸಾವಿರದವರೆಗೆ ಬಡ್ಡಿ ಕಟ್ಟಲೇಬೇಕು ನಂಗೆ. ಆಮೇಲೆ ಒಂದು 2-3 ಸಂಘಗಳಿಗೆ ನಾನು ಕಟ್ಕೊಂತ ಹೋಗ್ತಿದ್ದೀನಿ. ಆ ಸಂಘಗಳಿಗೂ ನಾನು ಹಾಕ್ಲೇಬೇಕು. ನಂಗೆ ಏನಾಗಿದೆ ಅಂದ್ರೆ ಈಗ ಒಂದು ಸತಿ ಕುತ್ತಿಗೆ ಬಂದಿದೆ. ಅರ್ಥವಾಯ್ತವ್ವ, ನೀನು ಮಾಡ್ಕೊಂಡ್ರು ಎಡವಟ್ಟು. ಏನಂದ್ರೆ ಅಬ್ಬಬ್ಬ ಅಂದ್ರೆ ಇದು 4 ಜನಕ್ಕೆ ಒಂದು ಪಾಠ ಆಗುತ್ತೆ. ಬಟ್ ನಿನ್ನ ವಿಚಾರದಲ್ಲಿ ಈಗ ನಾನು ಇಷ್ಟು ಮಾತ್ರ ಹೇಳ್ಬೋದು, ಆಕೆನೇ ಒಂದು ದಿನ ಬಂದು ನಿನ್ನ ಮುಂದೆ ನಿಂತ್ಕೊಳ್ತಾಳೆ. ಬಟ್ ಅಲ್ಲಿವರೆಗೂ ನೀನು ಜಾಗ ಚೇಂಜ್ ಮಾಡ್ಬೋದಾ, ನೀನು ಸದ್ದಿಲ್ಲದಂತೆ ಎತ್ತಾಗಾದ್ರೂ ಹೋಗಿ ಬದುಕಬಹುದಾ, ಏನು ದಾರಿ ಆಗುತ್ತೋ ನೋಡು. ಆದರೆ ನಿನಗಿಲ್ಲಿ ನಷ್ಟ ಮಾಡಿಕೊಳ್ಳೋಕೆ ನೀನು ಮುಂದಾಗಬೇಡ. ಅವತ್ತು ಸಾಲ ಕೊಡಬೇಕಾದ್ರೆ ನಿನ್ನ ಹೆಸರಲ್ಲಿ ತಕ್ಕೊಟ್ಟಿರೋದು ಅನ್ನೋ ಒಂದು ಕಾರಣಕ್ಕೆ ಇವತ್ತು ನೀನು ಸಿಗಾಕೊಂಡಿದ್ಯಾ. ನಿನ್ನ ಬದುಕು ಇಲ್ಲಿವರೆಗೂ ಬಂದು ನಿಂತಿದೆ. ಒಂದಿಷ್ಟು ಜಮೀನು ಮಾರ ಆದರೂ ಸರಿ, ಅಥವಾ ಕಡೆಗೆ ಏನೋ ಒಂದು ಮಾರ ಆದರೂ ಸರಿ, ಇವುಗಳನ್ನ ತೀರಿಸ್ಕೊಳ್ಳಿ. ಬಟ್ ಆ ಹೆಣ್ಣನ್ನ ಬಿಡಬೇಡ ನೀನು. ಎಲ್ಲಿವರೆಗೂ ಆ ಹೆಣ್ಣು ಯಾವ ಮಟ್ಟಿಗೆ ಅಂದರೆ, ಈಗಿರೋ ಅವರ ಮನೆಗೆ ನೀನು ಯಾರ ಪ್ರವೇಶನೂ ಬಿಡಬಾರ್ದು. ಆ ಮಟ್ಟಿಗೆ ಒಂದು ಹೆಣ್ಣು ಸಿಡಿದು ನಿಂತ್ರೆ ಧರ್ಮನೂ ಹೌದು, ಅದೇ ಹೆಣ್ಣು ಸಿಡಿದು ನಿಂತ್ರೆ ಸರ್ವನಾಶನೂ ಹೌದು ಅನ್ನೋದು ನೀನು ತೋರಿಸ್ಬೇಕು. ಅವಳ ಫೋಟೋ, ಅವಳ ನಂಬರು ಎಲ್ಲವನ್ನು ನಮ್ಮ ಆಶ್ರಮದ ನಂಬರಿಗೆ ಕಳಿಸ್ಕೊಡು. ಆ್ಯಂಡ್ ನಮ್ಮ ಕೈಲಿ ಏನಾಗುತ್ತೋ ಅದು ಮಾಡ್ತೀವಿ. ಇಲ್ಲಿ ಅವ್ರು ಯಾರೋ ಆಗಿರ್ಬೋದು, ಏನೇ ಆಗಿರ್ಬೋದು, ಧರ್ಮ ಗೆಲ್ಲಬೇಕು, ನ್ಯಾಯ ಸಿಗಬೇಕು. ಈ ವಿಚಾರದಲ್ಲಿ ನೀನು ಆಶ್ರಮದ ನಂಬರ್ಗೆ ಅವಳ ಫೋಟೋ, ಅವಳ ನಂಬರು ಎಲ್ಲ ಕಳಿಸ್ಕೊಡು. ಆ್ಯಂಡ್ ತಪ್ಪನ್ನು ಒಪ್ಕೊಂಡು ಸಮಯ ಕೇಳಿದ್ರೆ ಸರಿ. ಇಲ್ಲ ನಾನು ಹಂಗೆ ಆ ಊರಿಂದ ಈ ಊರು, ಈ ಊರಿಂದ ಆ ಊರು, ಆ್ಯಂಡ್ ಪೊಲೀಸ್ನವರು ಕೂಡ ಅಲ್ಲೇನೋ ಆಟ ಆಡ್ತಿದ್ದಾರೆ ಅನ್ನೋದಾದರೆ ಅವ್ರನ್ನೂ ಬಿಡಬಾರ್ದು. ಒಂದು ಹೆಣ್ಣು ರೊಚ್ಚಿಗೆದ್ದು ನಿಂತ್ರೆ, ಆಕೆ ಉಗ್ರ ಸ್ವರೂಪಿಣಿಯಾಗಿ ನಿಂತ್ರೆ ಏನೇನು ಮಾಡ್ಬೋದು. ನಿನ್ನ ಕಡೆ ಧರ್ಮ ಇರೋದಾದರೆ ಹೆಜ್ಜೆ ಇಡು.
ಇಲ್ಲ ಸರ್ ನಾವು ಕಟ್ಕೊಂಡು ಹೋಗ್ತೀನಿ ಸರ್, ಪರವಾಗಿಲ್ಲ ಸರ್, ಇವೆಲ್ಲ ನನಗೆ ತಯಾರಿಲ್ಲ ಅನ್ನೋದಾದ್ರೆ ಕಟ್ಕೊಂಡು ಹೋಗು. ಸಾಯೋದೊಂದು ಬಂದೆ ಹೋಯ್, ಬಂದೆ, ಒಂದ್ 5 ನಿಮಿಷ ಬಂದೆ ಹೋಯ್. ಈಗ ಸದ್ಯಕ್ಕೆ ಕಾನೂನಾತ್ಮಕವಾಗಿ ಏನು ವಿಚಾರ ಇದೆ ಅಷ್ಟು ಮಾತ್ರ ಮಾಡ್ಕೊಂಡು ಹೋಗವ. ಅವಳ ಫೋನ್ ನಂಬರು ಕಳಿಸಿ. ಗೊತ್ತಾಗಬೇಕು. ಒಬ್ರಿಗೆ ಮೋಸ ಮಾಡಿ ಯಾವ ಅರಮನೆ ಕಟ್ತೀಯ? ಆ ಗಂಡ ಅನಿಸ್ಕೊಂಡವನೊಬ್ಬ ಇದ್ದಾನೆ. ನನ್ನ ಹೆಂಡತಿ ಗೊತ್ತಿಲ್ಲ, ಅವಳನ್ನ ಕೇಳ್ಕೊ ಹೋಗಿ ಡೈವರ್ಸ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ನಿನ್ನ ಹೆಂಡತಿ ಅನ್ನೋಳಿಂದ ಒಂದು ಮನೆ ಹಾಳಾಗ್ತಿದೆ. ಜುಟ್ಟು ಹಿಡ್ದು ಎಳ್ಕೊಂಡು ಬಂದು ನ್ಯಾಯ ಕೊಡಿಸೋದು ಬಿಟ್ಟು ಡೈವರ್ಸ್ ಕೊಡ್ತಾನಂತೆ. ಇವ್ರ ಕಣ್ಣೀರು ನಿಮ್ಮನ್ನು ಸುಮ್ಮನೆ ಬಿಡುತ್ತಾ? ಸರ್ವನಾಶವಾಗ್ತೀರಿ ನೀವು. ಪಾಪ ಆಗಿನ ಮನೆ ಕಟ್ಟಿದ್ದಾರೆ. ಏನು ಎಷ್ಟೊಂದು ಜನ ಹೆಣ್ಮಕ್ಳು, ಒಂದು 7-8 ಜನ ಹೆಣ್ಮಕ್ಳಿಗೆ ದ್ರೋಹ ಮಾಡಿದ್ದೀರಿ. ನಿಂದೊಂದು ಬದುಕನಮ್ಮ, ಎಲ್ಲಾರ್ಗೂ ಮೋಸ ಮಾಡಿ ಹೋಗಿದ್ದೀಯಲ್ಲ ನೀನು. ಇವರಿಂದ ತಪ್ಪಿಸ್ಕೊಳ್ಬೋದು, ಕರ್ಮ ನಿನ್ನನ್ನು ಬಿಡಲ್ಲ. ಕರ್ಮ ನಿನ್ನನ್ನು ಸುಟ್ಟಾಕುತ್ತೆ. ನೋಡ್ತೀಯ ಭವಿಷ್ಯದಲ್ಲಿ. ಇಲ್ಲಿ ಮೋಸಕ್ಕೊಳಗಾಗಿರೋ ಹೆಣ್ಣು ಮಕ್ಕಳಿಗೆ ನಾನು ಹೇಳೋದು, ಧೈರ್ಯವಾಗಿರಿ, ಸಾಯೋ ನಿರ್ಧಾರ ಮಾಡಬೇಡಿ. ಇದ್ದು ತೋರಿಸಿ, ಇದ್ದು ಬದುಕಿ ತೋರಿಸಿ. ಛಲದಿಂದ ಸತ್ಯ ನಿಮ್ಮ ಕಡೆ ಇದೆ, ಅದನ್ನು ನಂಬಿ. ಅದು ಯಾವತ್ತೂ ನಿಮಗೆ ದ್ರೋಹ ಮಾಡಲ್ಲ. ಕೃಷ್ಣ ನಿಮಗೆ ಒಳ್ಳೇದು ಮಾಡ್ತಾನೆ. ನಾನು ಮೋಸ ಮಾಡಿ ಇನ್ಫ್ಲೂಯೆನ್ಸ್ ಬಳಸ್ಕೊಂಡು ಓಡಾಡ್ತೀನಿ ಅಂತಿರೋಗೆ ಬಡ್ಡಿ ಸಮೇತ ನೀಡುತ್ತಾರೆ ಭಗವಂತ. ದ್ವೇಷ ಅಲ್ಲ, ನಿನ್ನ ಕರ್ಮಕ್ಕೆ ನೀನು ಅದನ್ನು ಅನುಭವಿಸ್ಲೇಬೇಕು. ಕರ್ಮ ಏನೋ ಮುಂದೆ ಶಿಕ್ಷೆ ಕೊಡುತ್ತೆ, ಬಟ್ ಈಗ ಇವ್ರ ಪಾಡೇನು? ಪಾಪ. ಇಂಥವ್ರಿಂದ ಯಾರನ್ನೂ ನಂಬೋಕೆ ಭಯ ಆಗುತ್ತೆ, ಹಂಗೆ ಮಾಡಿಬಿಟ್ಟಿದ್ದಾರೆ ಲೋಕವನ್ನು. ದಯವಿಟ್ಟು ಕಾರ್ಯಕ್ರಮ ನೋಡ್ತಾ ಇರೋರು, ನೀವು ಯಾರಿಗಾರು ಹಣ ಕೊಟ್ಟಿದ್ದೀರಾ, ಕೊಡಬೇಕು ಅಂದಾಗ ಸ್ವಲ್ಪ ದಯವಿಟ್ಟು ನೋಡಿ. ಏನೇ ಸ್ನೇಹಿತರಾಗಿರ್ಬೋದು, ನೀವು ಕಷ್ಟಪಟ್ಟು ದುಡ್ದಿರ್ತೀರ, ನಿಮ್ಮ ಹಣದ ಬೆಲೆ ಅವ್ರಿಗೆ ಗೊತ್ತಿರಲ್ಲ. ಹಂಗಾಗೋದು ಬೇಡ. ನಿನಗೆ ಒಳ್ಳೇದಾಗ್ಲವ, ಧರ್ಮಕ್ಕೆ ಗೆಲುವಾಗಲಿ. ಈ ರೀತಿ ಮೋಸ ಹೋಗಿರೋ ಎಷ್ಟೋ ಹೆಣ್ಣುಮಕ್ಕಳು ಇವತ್ತಿಗೂ ನರಳ್ತಾ ಇದ್ದಾರೆ. ಯಾರಿಗೂ ಹೇಳೋಕ್ಕಾಗದೆ, ಬಿಡೋಕ್ಕಾಗದೆ ಅವರೇ ಹಣ ಕಟ್ಕೊಂಡು ಹೆಂಗೋ ಒದ್ದಾಡ್ತಿದ್ದಾರೆ. ನೀವು ತಿರುಗಿ ಬೀಳ್ಬೇಕವ. ಅವ್ರ ಮನೆ ನೋಡಿದೆಯಲ್ವಾ, ಹೋಗು, ಒಂದಷ್ಟು ಸಂಘಟನೆಗಳಿಗೆ ಹೇಳಿ ಪೊಲೀಸ್ನವ್ರು ಕರ್ಕೊಂಡು ಹೋಗು, ಆ ಮನೆಗೆ ಬೀಗ ಜಡಿ. ಎಷ್ಟು ದಿನ ತಪ್ಪಿಸ್ಕೊಂಡು ಓಡಾಡ್ಬೋದು? ಹಿಂಗೆ ನ್ಯಾಯ ಸಿಗದೆ ಇದ್ದಾಗಲಿ ಜಗತ್ತಲ್ಲಿ ಕೊಲೆ ಹತ್ಯೆಗಳೆಲ್ಲ ಆಗೋದು. ಯಾಕಂದ್ರೆ ನೀವು ಸರಿಯಾಗಿ ನ್ಯಾಯ ಕೊಡಿಸಿದ್ರೆ ಕೊಲೆಗಳು ಯಾಕಾಗ್ತವೆ? ದಯವಿಟ್ಟು ಇದನ್ನು ಯಾರಾದರೂ ದೊಡ್ಡ ಆಫೀಸರ್ಗಳು ಯಾರಾದರೂ ಕೇಳಿಸ್ಕೊಳ್ತಿದ್ರೆ ದಯವಿಟ್ಟು ಇವರಿಗೆ ನ್ಯಾಯ ಕೊಡಿಸಿ. ಒಳ್ಳೇದಾಗ್ಲವ. ದಯವಿಟ್ಟು ವ್ಯವಹಾರ ಮಾಡೋರು ಎಚ್ಚರವಾಗಿರಿ. ಯಾವ ಸಂಬಂಧವನ್ನು ನಂಬೇಡಿ. ಅವ್ರಿಗೇನು ಕಷ್ಟ ಇದೆ ಅಂತ ಕೊಡಬೇಕು ಅನ್ನಿಸ್ತಾ ಕೊಟ್ಟು ಮರೆತು ಬಿಡಿ. ಇಲ್ಲ, ನಾವು ಹಂಗೆ ಕೊಟ್ಟು ಮರೆಯೋಷ್ಟು ದುಡ್ಡು ಇರೋರಲ್ಲ ಸರ್, ನಾವು ಕೊಟ್ಟು ವಾಪಸ್ ಕೇಳ್ತೀವ, ಆಯ್ತು, ಪ್ರೂಫ್ ಇಟ್ಕೊಳ್ಳಿ, ಪರವಾಗಿಲ್ಲ. ಅವ್ರು ನಿಷ್ಠೂರ ಮಾಡ್ಕೊಂಡ್ರು ಪರವಾಗಿಲ್ಲ, ಒಂದು ಸೈನು. ಯಾಕಂದರೆ ಸಂಸಾರಿಗಳು, ಸನ್ಯಾಸಿಗಳಾಗಿದ್ರೆ ಬಿಟ್ಬಿಡಿ ಅಂತ ಹೇಳ್ತಿದ್ದೆ. ಸಂಸಾರಿಗಳಾಗಿರುವುದರಿಂದ ಇಟ್ಕೊಳ್ಬೇಕು ಪ್ರೂಫ್. ಯಾರನ್ನು ನಂಬೋದು? ಪೊಲೀಸ್ನವ್ರನ್ನೇ ದುಡ್ಡು ಕೊಟ್ಟು ಕೊಂಡುಕೊಳ್ಳೋ ಮಟ್ಟಕ್ಕಿದ್ದಾರೆ. ಆಯಿತು,
ಒಳ್ಳೇದಾಗ್ಲವ ತಾಯಿ, ಅತಿ ಬೇಗ ನಿನಗೆ ನ್ಯಾಯ ಸಿಗಲಿ. ಸಿಗುತ್ತೆ, ಧೃತಿಗೆಡಬೇಡ. ಅಧರ್ಮ ಅನ್ಯಾಯ ಮಾಡಿರೋರು ಊರಿಂದೂರು ಅಲ್ದಾಡ್ಬೋದು, ಅವ್ರ ಇಡೀ ಜೀವನ ಪೂರ್ತಿ ಅಲ್ದಾಡೋ ಥರ ಆಗುತ್ತೆ. ಯೋಚನೆ ಮಾಡಬೇಡ. ನೀನು ಕಣ್ಣೀರು ಹಾಕ್ತಿರೋ 10 ಪಟ್ಟು ಅವ್ರು ಕಣ್ಣೀರು ಹಾಕ್ತಾರೆ, ಅವ್ರ ಮನೆ ಮಕ್ಕಳು ಕಣ್ಣೀರು ಹಾಕ್ತಾರೆ. ಯೋಚನೆ ಮಾಡಬೇಡ. ನಿನ್ಗೆ ಒಳ್ಳೇದಾಗಲಿ.